ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು 7th ಸ್ಟ್ಯಾಂಡರ್ಡ್ ಸೋಷಿಯಲ್ನ ಸೆಕೆಂಡ್ ಚಾಪ್ಟರ್ ಮಿಡಿವಲ್ ಯುರೋಪ್ ಈ ಚಾಪ್ಟರ್ನ ಪಾರ್ಟ್ 2ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ಅವರೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಮೊದಲು ಹೋಗಿ ಆ ವಿಡಿಯೋನ ನೋಡಿಬಿಟ್ಟು ಆಮೇಲೆ ನೀವು ಇಲ್ಲಿಗೆ ಬಂದು ಕಂಟಿನ್ಯೂ ಮಾಡ್ಬೋದು. ಓಕೆ, ಅಥವಾ ಈ ವಿಡಿಯೋ ಎಂಡಲ್ಲೂ ಕೂಡ ನಾನು ಪಾರ್ಟ್ 1ಗೆ ಡೈರೆಕ್ಟಾಗಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಕೂಡ ನೀವು ಪಾರ್ಟ್ 1ನ ನೋಡ್ಬೋದು, ನಿಮ್ಮ ಚಾಯ್ಸ್. ನೋಡಿ, ಲಾಸ್ಟ್ ಪಾರ್ಟ್ 1ನಲ್ಲಿ ಹೇಳಿದಾಗೆ ಈ ಲೆಸನಲ್ಲಿ 3 ಗ್ರೂಪ್ಸ್ ಇದೆ ಅಥವಾ 3 ಸೆಕ್ಟರ್ಸ್ ಇದೆ ಅರ್ಥ ಮಾಡ್ಕೊಳ್ಳೋವಂಥದ್ದು. ಒಂದು ಬಂದು ರಿನೈಸಾನ್ಸ್ ಅಂತ, ಇನ್ನೊಂದು ಬಂದು ರಿಫಾರ್ಮೇಷನ್ ಅಂತ, ಮೂರನೇದು ನೋಡಿ ಇಲ್ಲೇ ಕೊಟ್ಟಿದ್ದಾರೆ ರಿನೈಸಾನ್ಸ್ ಅಂತ, ರಿಫಾರ್ಮೇಷನ್ನು, ಮತ್ತು ಮೂರನೇದು ಬಂದು ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್. ಸೊ ರಿನೈಸಾನ್ಸ್ ಮುಗಿಸಿದ್ದೀನಿ ಆಲ್ರೆಡಿ. ಸೊ ರಿಫಾರ್ಮೇಷನ್ ಮತ್ತು ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ನ ಈ ಪಾರ್ಟಲ್ಲಿ ಕಂಟಿನ್ಯೂ ಮಾಡೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತು ರಿನೈಸಾನ್ಸ್ ಅಂದರೆ ಏನು ಅಂತ. ಓಕೆ, ರೀಅವೇಕ್ನಿಂಗ್ ಅಂತ. ಓಕೆ, ಲಿಟ್ರೇಚರು, ಆರ್ಟು, ಆರ್ಕಿಟೆಕ್ಚರ್ ಇದರಲ್ಲೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಅದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ನೋಡಿ, ಇಲ್ಲಿವರೆಗೂ ತಿಳ್ಕೊಂಡಿದ್ವಿ, ಅರ್ಥ ಆಯ್ತಾ? ಕೆಲವು ಯಾರ್ಯಾರು ಸೈಂಟಿಸ್ಟ್ಗಳು ಏನೇನು ಇನ್ವೆನ್ಷನ್ಸ್ ಮಾಡಿದ್ರು, ಡಿಸ್ಕವರ್ ಮಾಡಿದ್ರು, ಅದೆಲ್ಲ ನೋಡಿದ್ವಿ. ಈಗ ರಿಲಿಜಿಯಸ್ ರಿಫಾರ್ಮೇಷನ್ ಬಗ್ಗೆ ನೋಡೋಣ, ಸೆಕೆಂಡ್ ಪಾರ್ಟ್. ಓಕೆನಾ? As they came out of the church after Sunday morning prayer, Peter and Lily began to ask many questions with their father John with great curiosity. ನೋಡಿ, ಚರ್ಚ್ಗೆ ಹೋಗಿ ಬಂದಮೇಲೆ ಸಂಡೇ ಪೀಟರ್ ಮತ್ತು ಲಿಲ್ಲಿ ಅವರ ಒಂದು ಫಾದರ್ ಜಾನ್ ಇರ್ತಾರಲ್ಲ, ಅವ್ರ ಹತ್ರ ಸುಮಾರು ಕ್ವಶನ್ಸ್ನ ಕೇಳೋದಕ್ಕೆ ಶುರು ಮಾಡಿರ್ತಾರೆ. ಪೀಟರ್ ಕೇಳ್ತಾನೆ, ಫಾದರ್, ಆರ್ ದೇರ್ ಎನಿ ಸೆಕ್ಟ್ಸ್ ಇನ್ ಕ್ರಿಶ್ಚಿಯಾನಿಟಿ ಟು? ಅವ್ರು ಏನು ಕೇಳ್ತಾರೆ, ನೋಡಿ ಫಾದರ್, ಇವಾಗ ಹಿಂದೂಯಿಸಮಲ್ಲಿ ಕ್ಯಾಸ್ಟ್ ಆ ಥರ ಎಲ್ಲ ಇರುತ್ತಲ್ವ, ಆ ಥರ ಏನಾದರೂ ಕ್ಯಾಸ್ಟು ಅಥವಾ ಸೆಕ್ಟ್ಗಳು, ಗ್ರೂಪ್ಗಳೇನಾದರೂ ಕ್ರಿಶ್ಚಿಯಾನಿಟಿಯಲ್ಲಿ ಇದೆಯಾ ಅಂತ ಕೇಳ್ತಾರೆ. ಆಗ ಜಾನ್ ಹೇಳ್ತಾರೆ, ಅವ್ರ ತಂದೆ, ಎಸ್, ದೇರ್ ಆರ್ ಮೆನಿ ಸೆಕ್ಟ್ಸ್ ಇನ್ ಕ್ರಿಶ್ಚಿಯಾನಿಟಿ. ಹೌದು, ಕ್ರಿಶ್ಚಿಯಾನಿಟಿ ಅಂದರೆ ಅದು ಒಂದು ರಿಲಿಜನ್ನು, ಅದರಲ್ಲಿ ಎಷ್ಟೊಂದು ಗ್ರೂಪ್ಸ್ ಇರುತ್ತೆ. ಅದರಲ್ಲಿ ಕ್ಯಾಥೊಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅನ್ನೋದು 2 ಇಂಪಾರ್ಟೆಂಟ್ ಗ್ರೂಪು. ಇದಲ್ಲದೆ ಇನ್ನೂ ಪೆಂಟಕೋಸ್ಟಲ್ ಅಂತ ಇರುತ್ತೆ, ಈ ಥರ ಸುಮಾರು ಇದೆ ಅಂತ ಅವರು ಹೇಳ್ತಾರೆ. ಪೀಟರ್, ವಾಟ್ ಆರ್ ದಿ ರೀಸನ್ಸ್ ಫಾರ್ ದೀಸ್ ಸೆಕ್ಟ್ಸ್ ಅಮಾಂಗ್ ಕ್ರಿಶ್ಚಿಯನ್ಸ್? ಈ ಸೆಕ್ಟ್ಗಳು ಗ್ರೂಪ್ಗಳಾಗಿ ಡಿವೈಡ್ ಆಗೋದಕ್ಕೆ ಏನು ಕಾರಣ? ಎಲ್ಲರೂ ಪೂಜೆ ಮಾಡೋದು ಜೀಸಸ್ನೇ ಅಲ್ವಾ, ಎಲ್ಲರೂ ಅದೇ ಅಲ್ವಾ ಒಂದು ಇದರಲ್ಲಿರೋದು ರಿಲಿಜನ್ನಲ್ಲಿ, ಏನಕ್ಕೆ ಗ್ರೂಪ್ಗಳು ಬರಬೇಕಿತ್ತು ಅಂತ ಕೇಳ್ತಾನೆ. ಆಗ ಅವರ ತಂದೆ ಹೇಳ್ತಾರೆ, ಯಾವ ರೀತಿ ಇದು ಶುರುವಾಯಿತು, ಕ್ಯಾಥಲಿಕ್ ಗ್ರೂಪು ಮತ್ತು ಪ್ರೊಟೆಸ್ಟೆಂಟ್ ಗ್ರೂಪು ಯಾವ ಥರ ಡಿವೈಡ್ ಆಯಿತು ಅಂತಂದ್ಬಿಟ್ಟು ಈಗ ಹೇಳ್ತಾ ಹೋಗ್ತಾರೆ. ನಾವು ಅದನ್ನೇ ಈ ಚಾಪ್ಟ್ರಲ್ಲಿ ತಿಳ್ಕೊಳ್ಳೋದು. ಏನು ಹೇಳ್ತಾರೆ ಅವರು? During the Middle Ages, the Roman Catholic Church controlled the society and imposed many wrong decisions on the people. ನೋಡಿ, ಮಿಡಲ್ ಏಜಸ್ ಟೈಮು. ಸೊ ಮಿಡಲ್ ಏಜಸ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ, 500ನೇ ಇಯರಿಂದ ಹಿಡಿದು 1500ನೇ ಇಯರ್ವರೆಗೂ, 1000 ಇಯರ್ಸ್ ಇದೆಯಲ್ಲ, ಈ ಟೈಮ್ ಫ್ರೇಮು. ಓಕೆನಾ? ಆ ಟೈಮಲ್ಲಿ ಚರ್ಚ್ ಅವರು ಯೂಶ್ವಲಿ ಸೊಸೈಟಿನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅಂದರೆ ಜನಗಳೆಲ್ಲ ಅಲ್ಲಿ ಸಂಡೇ ಹೋದಾಗ ಯಾವ ಥರ ಥಿಂಕ್ ಮಾಡಬೇಕು, ಏನು ಮಾಡಬೇಕು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇದೆಲ್ಲ ಕೂಡ ಚರ್ಚಲ್ಲಿದ್ದಂಥ ಎಲ್ಡರ್ಸ್ ಯಾರಿರ್ತಾರೆ, ಅವ್ರ ಫಾದರ್ ಇರ್ಬೋದು, ಪ್ಯಾಸ್ಟರ್ ಇರ್ಬೋದು, ಕಾರ್ಡಿನಲ್ಸ್, ಇವರೆಲ್ಲ ಕೂಡ ಹೇಳ್ತಾ ಇರ್ತಾರೆ. ಓಕೆನಾ? ಅವ್ರು ಏನು ಮಾಡ್ತಾರೆ, ಅವರು ತಿಳ್ಕೊಂಡಿರೋಂಥ ರಾಂಗ್ ಐಡಿಯಾಸ್ ಏನಿದೆ ಅದನ್ನು ಜನಗಳ ಮೇಲೆ ಇಂಪೋಸ್ ಮಾಡ್ತಾ ಇರ್ತಾರೆ. ಓಕೆನಾ? ಅಂದರೆ ಒಂಥರ ಮೂಢನಂಬಿಕೆಗಳನ್ನೆಲ್ಲ ಜನಗಳಿಗೆ ಹೇಳ್ಕೊಡ್ತಾ ಇರ್ತಾರೆ. ಇನ್ಸ್ಟೆಂಡ್ ಆಫ್ ಲೀಡಿಂಗ್ ಸಿಂಪಲ್ ಅಶ್ಯೂರ್ ಪಿಯೋಸ್ ಲೈಫ್ಸ್, ದಿ ಪೋಪ್ ಆ್ಯಂಡ್ ದಿ ಕ್ಲರ್ಜಿ ವೇರ್ ವ್ಯಾಲ್ಯೂಯಿಂಗ್ ಇನ್ ಲಕ್ಸುರಿ. ನೋಡಿ, ಇವಾಗ ಯೂಶ್ವಲಿ ಚರ್ಚಲ್ಲಿರೋಂಥ ಫಾದರ್ಸ್ ಇರ್ಬೋದು, ಇವರೆಲ್ಲ ಕಾರ್ಡಿನಲ್ಸ್, ಇವರೆಲ್ಲ ಯಾವ ಥರ ಇರಬೇಕು ಅಂದರೆ ದೇವ್ರ ಹತ್ರ ಆರಾಧನೆ ಮಾಡ್ಕೊಂಡಿರ್ಬೇಕು ಅವರು. ಸೊ ಅವರು ತುಂಬ ಸಿಂಪಲ್ಲಾಗಿರಬೇಕಿತ್ತು, ಮತ್ತು ದೇವ್ರ ಬಗ್ಗೆ ಧ್ಯಾನ ಮಾಡ್ಕೊಂಡು ಅದೇ ಥರ ಕಾಲ ಕಳಿಬೇಕಿತ್ತು. ಆದರೆ ಪೋಪು ಮತ್ತು ಬೇರೆ ಬೇರೆ ಕ್ಲರ್ಜಿ ಯಾರಿರ್ತಾರೆ, ಕಾರ್ಡಿನಲ್ಸ್, ಇವರೆಲ್ಲ ತುಂಬ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ತುಂಬ ಒಡವೆಗಳು ಹಾಕ್ಕೊಳ್ಳೋದು, ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು, ತುಂಬ ಎಂಜಾಯ್ ಮಾಡೋದು, ಪಾರ್ಟಿಗಳು ಮಾಡೋದು, ರಾಜರ ಹತ್ರ ಹೋಗೋದು, ಅವ್ರ ಹತ್ರ ಡೊನೇಷನ್ಗಳು ತೊಗೊಳ್ಳೋದು, ತುಂಬ ಎಂಜಾಯ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ರಾಜರುಗಳ ಥರ ಇವರು ಲೈಫ್ ಲೀಡ್ ಮಾಡ್ತಾರೆ. ದೇರ್ ವೆರ್ ಮೆನಿ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ದಿ ಕಿಂಗ್ಸ್ ಆ್ಯಂಡ್ ದಿ ಪೋಪ್ಸ್, ಆಸ್ ಎ ರಿಸಲ್ಟ್ ಆಫ್ ವಿಚ್ ರೆಸ್ಪೆಕ್ಟ್ ಫಾರ್ ದಿ ಪೋಪ್ಸ್ ಡಿಕ್ಲೈನ್ಡ್ ಇನ್ ಸೊಸೈಟಿ. ಸೊ ಏನಾಗುತ್ತೆ, ಬರ್ತಾ ಈ ಪೋಪ್ ಇರ್ತಾರಲ್ಲ, ನೋಡಿ, ಪೋಪ್ ಅಂದರೆ ಎಲ್ಲ ಕ್ರಿಶ್ಚಿಯನ್ಸ್ಗೂ ಹೆಡ್, ಅಂದರೆ ಮೇಯ್ನು. ಇವಾಗ ನಾವು ಈ ಚರ್ಚಲ್ಲಿ ಹೋದರೆ ಫಾದರ್ ಅಂತ ಇರ್ತಾರಲ್ಲ, ಆ ಥರ ಒಂದು ಮೇಯ್ನ್ ಚರ್ಚ್ ಇದೆ, ವ್ಯಾಟಿಕನ್ ಅಂತ. ಆ ಚರ್ಚಲ್ಲಿ ಮೇಯ್ನ್ ಫಾದರ್ ಇವರು. ಓಕೆನಾ? ಸೊ ಇವರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ತಾರೆ ಕ್ರಿಶ್ಚಿಯಾನಿಟಿಯಲ್ಲಿ. ಸೊ ಬರ್ತಾ ಏನಾಗುತ್ತೆ, ರಾಜರು ಏನೇ ಡಿಸಿಷನ್ ತೊಗೊಳ್ಳಿ ಅದರಲ್ಲೆಲ್ಲ ಪೋಪ್ಸ್ ಕೂಡ ಇನ್ವಾಲ್ವ್ ಆಗೋದು ಶುರು ಆಗುತ್ತೆ. ಅವ್ರು ಯಾವುದಾದ್ರು ದೇಶದ ಮೇಲೆ ಯುದ್ಧ ಮಾಡಬೇಕು ಅಂದರೆ ಪೋಪ್ ಪರ್ಮಿಷನ್ ತೊಗೊಳ್ಳೋಂಗೆ,
ಅಥವಾ ಪೋಪ್ ಮಧ್ಯದಲ್ಲಿ ಮುಂದೆ ರಾಜಿ ಪಂಚಾಯಿತಿ ಮಾಡೋ ಥರ ಇರ್ಬೋದು, ಅಥವಾ ಒಬ್ಬ ರಾಜ ಯಾವ್ದಾದ್ರು ಮದುವೆ ಆಗಬೇಕು ಅಂದರೆ ಪೋಪ್ ಪರ್ಮಿಷನ್ ತೊಗೊಳ್ಳೋ ಥರ, ಅವ್ನು ಡೈವರ್ಸ್ ಕೊಡಬೇಕಂದ್ರೆ ಪೋಪ್ ಪರ್ಮಿಷನ್ ಥರ, ಅಥವಾ ಯಾರಾದರೂ ಹೊಸ್ದಾಗಿ ರಾಜ ಆಗ್ತಾ ಇದ್ದಾನೆ ಅಂದರೆ ಅವನು ಪೋಪ್ ಸಪೋರ್ಟ್ ಇಲ್ಲ ಅಂದರೆ ಅವ್ನು ರಾಜ ಆಗೋದಕ್ಕೆ ಕರೆಕ್ಟ್ ಇಲ್ಲ ಅನ್ನೋ ಥರ ಈ ಥರ ಸುಮಾರು ಪ್ರಾಬ್ಲಮ್ಸ್ಗಳು ರಾಜರುಗಳ ಮಧ್ಯೆ ಮತ್ತು ಪೋಪ್ಗಳ ಮಧ್ಯೆ ಕ್ರಿಯೇಟ್ ಆಗಿರುತ್ತೆ. ದಿ ಕಿಂಗ್ಸ್ ಕುಡ್ ನಾಟ್ ಟಾಲರೇಟ್ ದಿ ಇಂಟರ್ಫಿರೆನ್ಸ್ ಆಫ್ ದಿ ಪೋಪ್ಸ್ ಇನ್ ಪೊಲಿಟಿಕಲ್ ಮ್ಯಾಟರ್ಸ್. ಇದರಿಂದ ರಾಜರಿಗೆ ಏನಿರುತ್ತೆ ಅಂದರೆ ಇದು ಕರೆಕ್ಟಾಗಿ ಸೆಟ್ ಆಗ್ತಾ ಇರಲ್ಲ. ಯಾಕಂದರೆ ರಾಜ ಅಂದರೆ ಅವ್ರ ದೇಶಕ್ಕೆ ತುಂಬ ಹೆಡ್ ಇರ್ತಾರೆ. ಸೊ ಅಂಥದ್ರಲ್ಲಿ ಪೋಪ್ ಎಲ್ಲ ಬಂದು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳೋದು, ಈ ಥರ ಎಲ್ಲ ಮಾಡೋದು ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ. ದಿ ಕ್ಲರ್ಜಿ ಹ್ಯಾಡ್ ಸೋಲ್ಡ್ ಮೆನಿ ಪೊಸಿಷನ್ಸ್ ಆಫ್ ದಿ ಚರ್ಚ್ ಆ್ಯಂಡ್ ಅಕ್ಯುಮುಲೇಟೆಡ್ ಎ ಲಾಟ್ ಆಫ್ ವೆಲ್ತ್. ಈ ಕ್ಲರ್ಜಿ ಇರ್ತಾರಲ್ಲ, ಅಂದರೆ ಇದು ಚರ್ಚ್ ಅಫಿಷಿಯಲ್ಸ್ ಅವರೆಲ್ಲ ಇರ್ತಾರಲ್ಲ, ಇಂಪಾರ್ಟೆಂಟ್ ಪೀಪಲ್ಲು, ಅವ್ರು ಏನು ಮಾಡ್ತಾ ಇರ್ತಾರೆ, ಚರ್ಚ್ಗಳಲ್ಲಿ ಏನು ಇಂಪಾರ್ಟೆಂಟ್ ಪೊಸಿಷನ್ಸ್ ಇರುತ್ತಲ್ವ ಅದನ್ನೆಲ್ಲ ದುಡ್ಡು ಕೊಟ್ಬಿಟ್ಟು ಅಪಾಯಿಂಟ್ಮೆಂಟ್ ಮಾಡೋವಂಥದ್ದು, ಆ ಥರದ್ದೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಇದರಿಂದ ಸುಮಾರು ದುಡ್ಡು ಅವರು ಸಂಪಾದನೆ ಮಾಡಿರ್ತಾರೆ. ದಿಸ್ ವಾಸ್ ದಿ ರೀಸನ್ ವೈ ಜಾನ್ ವೈಕ್ಲಿಫ್, ಜಾನ್ ಹಸ್, ಮಾರ್ಟಿನ್ ಲೂಥರ್ ಆ್ಯಂಡ್ ಅದರ್ಸ್ ಬಿಗ್ಯಾನ್ ಟು ಎಕ್ಸ್ಪೋಸ್ ಅಟ್ ಡಿಫ್ರೆಂಟ್ ಪೀರಿಯಡ್ಸ್ ದಿ ರಾಂಗ್ ಡೂಯಿಂಗ್ಸ್ ಆಫ್ ದಿ ಚರ್ಚ್. ಇದರಿಂದ ಏನಾಗುತ್ತೆ, ಸುಮಾರು ಜನ ಯಾರು ಚರ್ಚ್ ಒಳಗಡೆನೇ ಇರ್ತಾರೆ, ಅವರು ಕೂಡ ಒಂದು ಫಾದರು ಆ ಥರ ಚರ್ಚಲ್ಲಿ ಪ್ಯಾಸ್ಟರ್ ಆಗಿ ಆ ಥರ ಇರ್ತಾರೆ, ಬೈಬಲ್ ಓದ್ಕೊಂಡಿರೋವಂಥವ್ರು, ಅವರೆಲ್ಲ ಏನು ಮಾಡ್ತಾರೆ, ಇದನ್ನು ಅಪೋಸ್ ಮಾಡೋದಕ್ಕೆ ಮತ್ತು ಈ ಥರ ಮಾಡ್ತಾ ಇದ್ದಾರೆ ಚರ್ಚ್ ಅವರು ಅಂತ ಜನಗಳಿಗೆ ತಿಳಿಸೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ 3 ಜನ ಇಂಪಾರ್ಟೆಂಟು, ಜಾನ್ ವೈಕ್ಲಿಫ್, ಜಾನ್ ಹಸ್ ಮತ್ತು ಮಾರ್ಟಿನ್ ಲೂಥರ್. ಸೊ ಜಾನ್ ವೈಕ್ಲಿಫ್ ಏನು ಮಾಡ್ತಾರೆ ಅಂತಂದ್ಬಿಟ್ಟು ನೋಡೋಣ. ಇವರು 1324 1384ವರೆಗೂ ಇವರು ಇರ್ತಾರೆ. ಜಾನ್ ವೈಕ್ಲಿಫ್ ಇಸ್ ಕಾಲ್ಡ್ ದಿ ಮಾರ್ನಿಂಗ್ ಸ್ಟಾರ್ ಆಫ್ ರಿಲಿಜಿಯಸ್ ರಿಫಾರ್ಮೇಷನ್. ಸೊ ರಿಲಿಜಿಯಸ್ ರಿಫಾರ್ಮೇಷನ್ನ ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಅಂದರೆ ಅದರ ಒಂದು ಬೆಳಗ್ಗೆ ಅಥವಾ ಸ್ಟಾರ್ಟಿಂಗು ಆ ಥರ ಅರ್ಥ ಅಂದ್ಕೊಳ್ಳಿ. ಓಕೆ. ಈ ವಾಸ್ ಅ ಪ್ರೊಫೆಸರ್ ಅಟ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಈ ಎಕ್ಸ್ಪೋಸ್ ದಿ ಇರ್ರೆಗ್ಯುಲಾರಿಟೀಸ್ ಆಫ್ ದಿ ಚರ್ಚ್. ಇವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಇವರು ಚರ್ಚ್ ಅವ್ರು ಏನು ಇರ್ರೆಗ್ಯುಲಾರಿಟೀಸ್ ಮಾಡ್ತಾ ಇರ್ತಾರೆ, ಅಂದರೆ ಹೆಂಗೆ ದುಡ್ಡದು ಲೆಕ್ಕ ಕೊಡ್ದಿದ್ದಂಗೆ ಇವರು ಸ್ವಂತ ಖರ್ಚುಗಳಿಗೆ ಉಪಯೋಗಿಸ್ಕೊಳ್ಳೋದು, ಲಕ್ಸುರೀಸ್ಗೆ ಉಪಯೋಗಿಸ್ಕೊಳ್ಳೋದು ಮಾಡ್ತಾರೆ. ಅದನ್ನೆಲ್ಲ ಇವರು ಜನಗಳ ಮುಂದೆ ಎಕ್ಸ್ಪೋಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಬಂದು ಜಾನ್ ಹಸ್ ಅಂತ 1367 to 1415ವರೆಗೂ. ಈ ಸ್ಟ್ರಾಂಗ್ಲಿ ಕಂಡೆಮ್ಡ್ ದಿ ಇಮ್ಮಾರಲ್ ಆ್ಯಕ್ಟಿವಿಟೀಸ್ ಆಫ್ ದಿ ಚರ್ಚ್. ಚರ್ಚ್ ಅವ್ರು ಏನು ಇಮ್ಮಾರಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ, ಅಂದರೆ ಈಗ ಚರ್ಚ್ ಅಂದರೆ ಏನು, ಇವಾಗ ನಮ್ಮ ದೇವಸ್ಥಾನ ಥರ ಅಲ್ಲಿರೋಂಥವರೆಲ್ಲ ಪವಿತ್ರವಾಗಿ ಒಳ್ಳೆ ಜೀವನನ ನಡೆಸ್ತಾ ಇರಬೇಕು, ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು, ಈ ಥರ ಸುಮಾರು ಇರುತ್ತೆ. ಆದರೆ ಚರ್ಚ್ ಅವರು ಸುಮ್ಮನೆ ಸುಳ್ಳು ಹೇಳೋ ಅಂಥದ್ದು, ಅಲ್ಲಿರೋಂಥ ಅಫಿಷಿಯಲ್ಗಳು ಮತ್ತು ಮೋಸ ಮಾಡೋವಂಥದ್ದು, ಪೊಲಿಟಿಕ್ಸ್ ಮಾಡೋವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರಲ್ಲ, ಅದನ್ನು ಇವರು ತುಂಬ ಅಪೋಸ್ ಮಾಡ್ತಾರೆ. ದಿ ಕೋರ್ಟ್ ಆಫ್ ದಿ ಚರ್ಚ್ ಸಮನ್ಡ್ ಹಿಮ್ ಆ್ಯಂಡ್ ಫೋರ್ಸ್ಡ್ ಹಿಮ್ ಟು ಅಕ್ಸೆಪ್ಟ್ ದಿ ಪಾಲಿಸೀಸ್ ಆಫ್ ದಿ ಚರ್ಚ್. ಈ ಚರ್ಚ್ ಅವ್ರು ಏನು ಮಾಡ್ತಾರೆ, ಇವ್ರನ್ನ ಕರೆಸ್ತಾರೆ ಅಲ್ಲಿಗೆ ಬಂದು, ಅಲ್ಲೊಂದು ಕೋರ್ಟ್ನ ಇದು ಮಾಡ್ತಾರೆ, ಅಂದರೆ ನ್ಯಾಯ ತೀರ್ಮಾನ ಮಾಡೋ ಥರ ಒಂದಷ್ಟು ಜನ ಚರ್ಚ್ ಎಲ್ಡರ್ಸ್ ಎಲ್ಲ ನಿಂತ್ಕೊಂಡು ಮಾಡಿ ಚರ್ಚ್ ಪಾಲಿಸಿನ ಅಕ್ಸೆಪ್ಟ್ ಮಾಡ್ಕೊ ಅಂತಂದ್ಬಿಟ್ಟು ಇವ್ರಿಗೆ ಫೋರ್ಸ್ ಮಾಡ್ತಾರೆ. ಆಗ ಜಾನ್ ಹಸ್ ಏನು ಹೇಳ್ತಾರೆ ಅಂದರೆ, ಐ ಕೆನಾಟ್ ಅಕ್ಸೆಪ್ಟ್ ಎನಿ ಐಡಿಯಾಸ್ ಅಗೇನ್ಸ್ಟ್ ಮೈ ಕಾನ್ಸೆನ್ಸ್. ಅಂದರೆ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ, ಕಾನ್ಸೆನ್ಸ್ ಅಂದರೆ ಮನಸ್ಸಾಕ್ಷಿ ಅಂತ. ಸೊ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾನು ಯಾವುದೇ ಐಡಿಯಾಸ್ನ ಕೂಡ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. He was considered a traitor since he had rejected the church and its court. He was declared as a criminal and was burnt alive. ನೋಡಿ, ಇವರು ಏನು ಕೇಳಿದ್ದು, ಚರ್ಚ್ ಅವರು ಈ ಥರ ಎಲ್ಲ ತಪ್ಪುಗಳು ಮಾಡ್ತಾ ಇದ್ದಾರೆ ಅಂತ ಎತ್ತು ತೋರಿಸಿದ್ರು. ಅದಕ್ಕೆ ಚರ್ಚ್ ಅವರು ಒಂದು ಕೋರ್ಟ್ ಥರ, ಒಂದು ಕೋರ್ಟ್ ಮಾರ್ಷಲ್ ಮಾಡೋ ಥರ ಇವ್ರನ್ನ ಕರೆಸಿದ್ರು. ಅಲ್ಲಿ ಇವರು ಒಪ್ಕೊಳ್ಳಲ್ಲ, ನೀವು ಹೇಳಿದ್ದನ್ನು ಫಾಲೋ ಮಾಡಲ್ಲ ನಾನು ಅಂತ ಹೇಳ್ತಾರೆ. ಅದಕ್ಕೆ ಇವ್ರನ್ನ ಟ್ರೈಟರ್ ಅಂತ ಮಾಡಿ, ನೀವು ಹೆರಿಟಿಕ್, ನೀನು ಚರ್ಚ್ ವಿರುದ್ಧ ಹೋಗ್ತಾ ಇದೆಯಾ, ಜೀಸಸ್ ವಿರುದ್ಧವಾಗಿ ಹೋಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರನ್ನ ಕ್ರಿಮಿನಲ್ ಅಂತ ಡಿಕ್ಲೇರ್ ಮಾಡಿ ಬರ್ಂಟ್ ಅಲೈವ್, ಅಂದರೆ ಬದುಕಿರುವಾಗೇ ಸುಟ್ಟಾಕ್ಬಿಡ್ತಾರೆ. ಈ ಥರ ಬರೀ ಜಾನ್ ಹಸ್ ಅವ್ರಿಗೆ ಅಲ್ಲ, ಸುಮಾರು ಜನಕ್ಕೆ ಇದೇ ಥರ ಮಾಡಿರ್ತಾರೆ ಚರ್ಚ್ ಅವರು. ಇದೆಲ್ಲ ತಪ್ಪಲ್ವಾ? ಸೊ ಇದೆಲ್ಲ ನಡೀತಾ ಇರುತ್ತೆ. ದಿ ಅದರ್ ಇಂಪಾರ್ಟೆಂಟ್ ರೀಸನ್ ಫಾರ್ ದಿ ಡಿಫ್ರೆನ್ಸಸ್ ಟು ಅಪಿಯರ್ ಇನ್ ದಿ ಕ್ಯಾಥೋಲಿಕ್ ಫೇತ್ ವಾಸ್ ದಿ ಸೇಲ್ ಆಫ್ ದಿ ಲೆಟರ್ ಆಫ್ ಫರ್ಗಿವ್ನೆಸ್. ಸೊ ಇನ್ನೊಂದು ಏನಪ್ಪ ಕಾರಣ ಜನಗಳಿಗೆ ಚರ್ಚ್ ಮೇಲಿರೋ ನಂಬಿಕೆ ಹೋಗೋಕ್ಕೆ ಅಂತೇಳಿದ್ರೆ, ಚರ್ಚ್ ಅವರು ಲೆಟರ್ ಆಫ್ ಫರ್ಗಿವ್ನೆಸ್ ಅನ್ನೋದನ್ನು ಸೇಲ್ ಮಾಡ್ತಾ ಇರ್ತಾರೆ. ಏನಿದು ಲೆಟರ್ ಆಫ್ ಫರ್ಗಿವ್ನೆಸ್? ನೋಡಿ, ಯೂಶ್ವಲಿ ನೀವು ಕ್ರಿಶ್ಚಿಯನ್ ಸೊಸೈಟಿಯಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಯಾರಾದರೂ ಏನಾದರೂ ತಪ್ಪು ಮಾಡಿದ್ರು ಅಂದ್ಕೊಳ್ಳಿ, ಏನಾದರೂ ಪಾಪ ಮಾಡಿದ್ರು ಅಂದ್ಕೊಳ್ಳಿ, ಅವರು ಚರ್ಚ್ಗೆ ಹೋಗ್ತಾರೆ. ಅಲ್ಲಿ ಒಂದು ಕನ್ಫೆಷನ್ ಬಾಕ್ಸ್ ಇರುತ್ತೆ, ಅದರೊಳಗೆ ಯಾರಾದರೂ ಒಬ್ಬರು ಚರ್ಚ್ ಎಲ್ಡರ್ ಕೂತಿರ್ತಾರೆ. ಅವ್ರ ಮುಂದೆ ಇವರು, ನಾನು ಈ ಥರ ತಪ್ಪು ಮಾಡಿದ್ದೀನಿ, ನನಗೆ ಕ್ಷಮಿಸ್ರಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳ್ತಾರೆ. ಅವ್ರು ಇವ್ರಿಗೆ ಏನು ಹೇಳ್ತಾರೆ, ಸರಿ ಈ ಥರ ಮಾಡಿದ್ಯಲ್ವಾ, ನೀನು ಪ್ರತಿ ಸಂಡೇ ಬಂದಾಗ ಕ್ಯಾಂಡಲ್ ಹಚ್ಚು ಅಂತನೋ, ಅಥವಾ ಇಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ರೆ ನಿನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಯೂಶ್ವಲಿ ಹೇಳ್ತಾರೆ. ಓಕೆನಾ?
ಅದೇ ಥರ ಒಂದು ಇವರು ಕ್ಯಾಥೋಲಿಕ್ ಚರ್ಚ್ ಅವ್ರು ಏನು ಮಾಡ್ತಾರೆ ಅಂದರೆ, ಯಾರ್ಯಾರು ಪಾಪ ಮಾಡಿರ್ತಾರೆ ಅವ್ರಿಗೆ ನೀವು ಚರ್ಚ್ಗೆ ಇಷ್ಟು ದುಡ್ಡು ಕೊಡ್ರಿ, ನಮಗೆ ಇಷ್ಟು ದುಡ್ಡು ಕೊಡ್ರಿ, ಅಷ್ಟು ಕೊಟ್ಟರೆ ನಿಮಗೆ ನಾವು ನಮ್ಮ ದೇವರು ಕ್ಷಮೆ ಕೊಟ್ಟಂಗೆ ನಾವು ಒಂದು ಲೆಟರ್ ಆಫ್ ಫರ್ಗಿವ್ನೆಸ್ನ ಕೊಡ್ತೀವಿ, ಪಾಪ ಪರಿಹಾರ ಆಗಿದೆ ನಿಮ್ದಿನ್ನ ಅಂತೇಳ್ಬಿಟ್ಟು ಲೆಟರ್ ಕೊಡ್ತೀವಿ ಅಂತೇಳ್ಬಿಟ್ಟು ಅದನ್ನು ಇವರು ದುಡ್ಡುಗೋಸ್ಕರ ಮಾರ್ಕೊತಾ ಇರ್ತಾರೆ. ದಿ ಪೋಪ್ ಲಿಯೋ ದಿ 10th ನೀಡೆಡ್ ಮನಿ ಟು ರೀಕನ್ಸ್ಟ್ರಕ್ಟ್ ಸೆಂಟ್ ಪೀಟರ್ಸ್ ಚರ್ಚ್ ಇನ್ ರೋಮ್. ನೋಡಿ, ಪೋಪ್ ಆ ಟೈಮಲ್ಲಿ ಇದ್ದಂಥ ಪೋಪ್ ಲಿಯೋ ದಿ 10th ಅನ್ನೋರಿಗೆ ಆ ಸೆಂಟ್ ಪೀಟರ್ಸ್ ಚರ್ಚ್ ಇರುತ್ತೆ ರೋಮಲ್ಲಿ, ಅದನ್ನು ಕಟ್ಸೋಕ್ಕೆ, ಅಂದರೆ ಎಲ್ಲ ಸ್ವಲ್ಪ ಹಾಳಾಗಿರುತ್ತೆ, ಅದನ್ನು ಹೊಸದಾಗಿ ಕಟ್ಸೋಕ್ಕೆ ದುಡ್ಡು ಬೇಕಾಗಿರುತ್ತೆ. ಟು ದಿಸ್ ಎಂಡ್ ದಿ ಬಿಲೀಫ್ ದಟ್ ಆಲ್ ದೋಸ್ ಹು ಬಾಟ್ ಸೇಲ್ಸ್ ಆಫ್ ಇಂಟೆಲಿಜೆನ್ಸಸ್ ವುಡ್ ಬಿ ಫ್ರೀಡ್ ಆಫ್ ಸಿನ್ ಅಬ್ಟೈನ್ ಲೈಸೆನ್ಸ್ ಟು ಹೆವೆನ್ ವಾಸ್ ಪಾಪ್ಯುಲರೈಸ್ಡ್. ಅದಕ್ಕೆ ಏನು ಮಾಡ್ತಾರೆ, ಈ ಥರ ಲೆಟರ್ ಆಫ್ ಫರ್ಗಿವ್ನೆಸ್ನ ಫುಲ್ಲು ಎಲ್ಲರೂ ಯಾರ್ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ನಾವು ಲೆಟ್ರ್ ಕೊಡ್ತೀವಿ ಆ ಥರ ಅಂತಂದ್ಬಿಟ್ಟು ಹೇಳ್ತಾರೆ. ಇದರಿಂದ ನಿಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ, ನೀವು ಸ್ವರ್ಗಕ್ಕೆ ಹೋಗ್ಬೋದು ಅಂತಂದ್ಬಿಟ್ಟು ಇದನ್ನು ಅವರು ಸ್ಪ್ರೆಡ್ ಮಾಡ್ತಾರೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಅಂತ. ಮಾರ್ಟಿನ್ ಲೂಥರ್ who understood the hollowness of the claim questioned if the Pope could take money and wash away the sins of people, he can as well do it free of cost. ಸೊ ಮಾರ್ಟಿನ್ ಲೂಥರ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಇವರು ಕೂಡ ಒಬ್ಬರು ರಿಲಿಜಿಯಸ್ ರಿಫಾರ್ಮರು. ಇವ್ರು ಏನು ಹೇಳ್ತಾರೆ ಅಂದರೆ, ಪೋಪು ದುಡ್ಡು ತೊಗೊಂಡು ನಮ್ಮ ಪಾಪ ಪರಿಹಾರ ಮಾಡ್ತಾ ಇದ್ದೀವಿ ಅಂತಂದರೆ, ದುಡ್ಡು ತೊಗೊಂಡೇನಕ್ಕೆ ಫ್ರೀ ಆಫ್ ಕಾಸ್ಟೇ ಮಾಡ್ಬೋದಲ್ಲ, ದುಡ್ಡು ತೊಗೊಂಡಿದ್ದಂಗೂ ಮಾಡ್ಬೋದಲ್ಲ. ಆವಾಗ ದುಡ್ಡು ತೊಗೊಂಡು ಮಾಡಿದ್ರೆ ಬರೀ ಶ್ರೀಮಂತರ ಪಾಪ ಮಾತ್ರ ಕ್ಲಿಯರ್ ಆಗುತ್ತೆ, ಅದೇ ಫ್ರೀಯಾಗಿ ಮಾಡಿದ್ರೆ ಬಡವ್ರ ಪಾಪನೂ ಕ್ಲಿಯರ್ ಆಗುತ್ತಲ್ಲ, ಏನಕ್ಕೆ ಈ ಭೇದ ಭಾವ, ನಮಗೆ ಜೀಸಸ್ ಈ ಥರ ಹೇಳ್ಕೊಟ್ಟಿಲ್ವಲ್ಲ, ಎಲ್ಲರೂ ಒಂದೇ ಅಂತಲ್ವ ಜೀಸಸ್ ಹೇಳಿದ್ದು ಅಂತ ಕ್ವೆಶ್ಚನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಟ್ ಈಸ್ ವರ್ತ್ ನೋಟಿಂಗ್ ದಟ್ ಲೂಥರ್ ಹಿಮ್ಸೆಲ್ಫ್ ವಾಸ್ ಎ ಕ್ರಿಶ್ಚಿಯನ್ ಆ್ಯಂಡ್ ಹ್ಯಾಡ್ ಎ ಕ್ವೆಶ್ಚನಿಂಗ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ದಿ ಲಿಮಿಟೇಷನ್ ಆಫ್ ದಿ ಚರ್ಚ್. ನೋಡಿ, ಏನಪ್ಪ ಅಂದರೆ ಮಾರ್ಟಿನ್ ಲೂಥರ್ ಏನಿರ್ತಾರೆ, ಇವರು ಕೂಡ ಒಬ್ಬರು ಕ್ರಿಶ್ಚಿಯನ್ನೇನೆ, ಓಕೆನಾ. ಇವರು ಕ್ರಿಶ್ಚಿಯನ್ ಆಗಿದ್ದು ಅವರು ಚರ್ಚ್ ಅವ್ರು ಈ ಥರ ಮಾಡ್ತಾರದಲ್ಲ ತಪ್ಪು ಅಂತ ಎತ್ತಿ ತೋರಿಸ್ತಾ ಇರ್ತಾರೆ. ಈಗ ಲಿಲ್ಲಿ ಕೇಳ್ತಾಳೆ, ಹೂ ವಾಸ್ ಮಾರ್ಟಿನ್ ಲೂಥರ್, ಯಾರಿದು ಮಾರ್ಟಿನ್ ಲೂಥರು, ಎಲ್ಲಿಗೆ ಸೇರಿದವರು ಅಂತಂದ್ಬಿಟ್ಟು ಕೇಳ್ತಾರೆ. ಜಾನ್ ಹೇಳ್ತಾರೆ, ಮಾರ್ಟಿನ್ ಲೂಥರ್ ವಾಸ್ ದಿ ಲೀಡರ್ ಹು ಸ್ಟಾರ್ಟೆಡ್ ದಿ ರಿಲಿಜಿಯಸ್ ರಿಫಾರ್ಮೇಷನ್ ಮೂವ್ಮೆಂಟ್ ಇನ್ ಜರ್ಮನಿ. ನೋಡಿ, ಮಾರ್ಟಿನ್ ಲೂಥರ್ ಅನ್ನೋರು ಒಬ್ಬರು ರಿಲಿಜಿಯಸ್ ಲೀಡರು, ಇವರೇ ಮೊದಲು ರಿಫಾರ್ಮೇಷನ್ ಮೂವ್ಮೆಂಟ್ನ ಅಥವಾ ರಿಲಿಜಿಯಸ್ ರಿಫಾರ್ಮೇಷನ್ ಮೂವ್ಮೆಂಟ್ನ ಶುರು ಮಾಡಿದ್ದು. ಎಲ್ಲಿ? ಜರ್ಮನಿಯಲ್ಲಿ. ಈ ವಾಸ್ ಎ ಪ್ರೀಸ್ಟ್ ಅಟ್ ಸೆಂಟ್ ಅಗಸ್ಟೈನ್ ಚರ್ಚ್. ಇವರು ಸೆಂಟ್ ಅಗಸ್ಟೈನ್ ಚರ್ಚ್ ಅಂತ ಇರುತ್ತೆ, ಅಲ್ಲಿ ಒಬ್ಬರು ಪ್ರೀಸ್ಟ್ ಆಗಿರ್ತಾರೆ, ಅಂದರೆ ಪೂಜಾರಿ ಥರ, ಅಂದರೆ ಫಾದರ್ ಅಂದ್ಕೊಳ್ಳಿ ಆ ಥರ. ಮಾರ್ಟಿನ್ ಲೂಥರ್ ಹೂ ವಿಟ್ನೆಸ್ಡ್ ದಿ ಆಸ್ಟೆಂಟೇನಿಯಸ್ ಲೈಫ್ ಸ್ಟೈಲ್ ಆಫ್ ದಿ ಪೋಪ್ ಆ್ಯಂಡ್ ದಿ ಕ್ಲರ್ಜಿ ಅಟ್ ರೋಮ್ ರಿಬೆಲ್ಡ್ ಅಗೇನ್ಸ್ಟ್ ದೆಮ್. ನೋಡಿ, ಮಾರ್ಟಿನ್ ಲೂಥರ್ ಏನು ಮಾಡ್ತಾ ಇರ್ತಾರೆ, ಈ ಪೋಪು ಮತ್ತು ಇನ್ನೂ ಬೇರೆ ಕ್ಲರ್ಜಿ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಏನು ತುಂಬ ಲಕ್ಸುರಿಯಸ್ ಲೈಫ್ ಸ್ಟೈಲು, ಅಂದರೆ ಒಬ್ಬರು ರಿಲಿಜಿಯಸ್ ಲೀಡರ್ ಥರ ಇರೋಲ್ಲ, ಅವ್ರು ಹೆಂಗೆ ಬೇಕಂದರೆ ರಾಜರ ಮಹಾರಾಜರ ಥರ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಅವ್ರ ವಿರುದ್ಧ ತಿರುಗಿ ಬೀಳ್ತಾರೆ. ಈ ರೋಟ್ 95 ಸ್ಟೇಟ್ಮೆಂಟ್ಸ್ ಅಗೇನ್ಸ್ಟ್ ದಿ ಸೇಲ್ ಆಫ್ ಇಂಟೆಲಿಜೆನ್ಸಸ್ ಆ್ಯಂಡ್ ನೈಲ್ಡ್ ದೆಮ್ ಆನ್ ದಿ ಮೈನ್ ಡೋರ್ ಆಫ್ ವಿಟನ್ಬರ್ಗ್ ಚರ್ಚ್ ಇನ್ ಆರ್ಡರ್ ಟು ಸ್ಪ್ರೆಡ್ ಅವೇರ್ನೆಸ್ ಅಮಾಂಗ್ ದಿ ಪೀಪಲ್. ಇವರೇನು ಮಾಡ್ತಾರೆ, 95 ಸ್ಟೇಟ್ಮೆಂಟ್ಗಳನ್ನ ಬರೀತಾರೆ, ಒಂದು ಲೆಟರ್ಗಳನ್ನು ಬರೀತಾರೆ ಅಂದ್ಕೊಳ್ಳಿ ಸಿಂಪಲ್ಲಾಗಿ. ಬರೆದುಬಿಟ್ಟು ಅದೆಲ್ಲ ಯಾವುದ್ರ ವಿರುದ್ಧವಾಗಿ ಬರೀತಾರೆ, ಈ ಸೇಲ್ ಆಫ್ ಇಂಟೆಲಿಜೆನ್ಸಸ್, ನಾನು ಹೇಳಿದ ಲೆಟರ್ಗಳು ಕೊಡ್ತಾ ಇರ್ತಾರೆ, ಕ್ಷಮಾಪಣೆ ಲೆಟರ್ಗಳು ಅಂತ, ಅದ್ರ ಬಗ್ಗೆ ಇವರು ಪ್ಯಾರಾಗ್ರಾಫ್ ಬರೆದುಬಿಟ್ಟು ಪೇಪರ್ಗಳಲ್ಲಿ 95 ಸ್ಟೇಟ್ಮೆಂಟ್ಗಳನ್ನ ಈ ವಿಟನ್ಬರ್ಗ್ ಚರ್ಚ್ ಇರುತ್ತೆ ಅದ್ರ ಗೋಡೆ ಮೇಲೆಲ್ಲ ಅಥವಾ ಮೇನ್ ಡೋರ್ ಮೇಲೆಲ್ಲ ಅದನ್ನು ಅಂಟಿಸೋದು, ಅದನ್ನು ಮೊಳೆ ಹೊಡೆಯೋದು ಎಲ್ಲ ಮಾಡಿ ಜನಗಳಿಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಲೂಥರ್ ಟ್ರಾನ್ಸ್ಲೇಟೆಡ್ ದಿ ಬೈಬಲ್ ಇಂಟು ಜರ್ಮನ್, ಮೇಕಿಂಗ್ ಇಟ್ ಕಾಂಪ್ರಿಹೆಂಡೆಡ್ ಬೈ ಕಾಮನ್ ಪೀಪಲ್. ಇವ್ರು ಲೂಥರ್ ಏನು ಮಾಡ್ತಾರೆ, ಬೈಬಲ್ನ ಬರೀ ಅವರು ಗ್ರೀಕ್ ಮತ್ತು ಲ್ಯಾಟಿನಲ್ಲೇ ಇರಬಾರ್ದು, ಆವಾಗ ಜನಗಳಿಗೆ ಅರ್ಥ ಆಗಲ್ಲ, ಎಲ್ಲರಿಗೂ ಅರ್ಥ ಆಗಬೇಕು ಅಂದರೆ ಅವ್ರಿಗೆ ಜರ್ಮನ್ ಭಾಷೆಯಲ್ಲಿರಬೇಕು ಅಂತೇಳಿ ಅವ್ರು ಏನು ಮಾಡ್ತಾರೆ, ಅದನ್ನು ಟ್ರಾನ್ಸ್ಲೇಟ್ ಕೂಡ ಮಾಡ್ತಾರೆ ಜರ್ಮನ್ ಭಾಷೆಗೆ. ಹಿ ಬಿಗ್ಯಾನ್ ಟು ಯೂಸ್ ಜರ್ಮನ್ ಲ್ಯಾಂಗ್ವೇಜ್ ಇನ್ ದಿ ಪ್ಲೇಸ್ ಆಫ್ ಲ್ಯಾಟಿನ್ ಡ್ಯೂರಿಂಗ್ ರಿಲಿಜಿಯಸ್ ಸರ್ವಿಸಸ್ ಆಫ್ ದಿ ಚರ್ಚ್. ಸೊ ಇವಾಗ ಚರ್ಚಲ್ಲಿ ಏನು ರಿಲಿಜಿಯಸ್ ಸರ್ಮನ್ಸ್ ಎಲ್ಲ ಕೊಡ್ತಾ ಇರ್ತಾರೆ, ಅದನ್ನೆಲ್ಲ ಇವರು ಜರ್ಮನ್ ಭಾಷೆಯಲ್ಲಿ ಕೊಡೋಕ್ಕೆ ಶುರು ಮಾಡ್ತಾರೆ. ದಿ ಪೋಪ್ ಆರ್ಡರ್ಡ್ ದಿ ಕಿಂಗ್ ಆಫ್ ರೋಮ್ ಟು ಪನಿಷ್ ಲೂಥರ್. ಸೊ ಪೋಪ್ ಅವರು ಈ ರೋಮ್ನ ರಾಜ ಇರ್ತಾರಲ್ಲ ಅವ್ರಿಗೆ ಆರ್ಡರ್ ಮಾಡ್ತಾರೆ, ಇವನಿಗೆ ಲೂಥರ್ನ ಪನಿಷ್ ಮಾಡುವಂತ. ಹವೆವರ್ ಲೂಥರ್ ಎಂಜಾಯ್ಡ್ ದಿ ಸಪೋರ್ಟ್ ಆಫ್ ಮೆನಿ ಕಿಂಗ್ಸ್ ಆ್ಯಂಡ್ ಹೆನ್ಸ್ ಕುಡ್ ನಾಟ್ ಬಿ ಪನಿಷ್ಡ್. ಆದರೆ ಲೂಥರ್ ಅವ್ರಿಗೆ ಎಷ್ಟೊಂದು ಜನ ರಾಜರೆಲ್ಲ ಸಪೋರ್ಟ್ ಮಾಡ್ತಾರೆ, ಯಾಕಂದರೆ ಅವ್ರಿಗೂ ಕೂಡ ಈ ಕ್ಯಾಥೋಲಿಕ್ ಚರ್ಚ್ ಅವ್ರು ಮಾಡೋದು ಇಷ್ಟ ಆಗ್ತಾ ಇರಲ್ವಲ್ಲ, ಸೊ ಅದರಿಂದ ಇವರೇನು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ದಿ ಕ್ಯಾಥೋಲಿಕ್ ಚರ್ಚ್ ರೆಫರ್ ಟು ಇಸ್ ಫಾಲೋವರ್ಸ್ ಆ್ಯಸ್ ಪ್ರೊಟೆಸ್ಟೆಂಟ್ಸ್, ದೋಸ್ ಹೂ ರೆಬೆಲ್ಡ್. ಸೊ ಕ್ಯಾಥೋಲಿಕ್ ಚರ್ಚ್ ಅವ್ರು ಏನು ಹೇಳ್ತಾ ಇರ್ತಾರೆ, ಇವ್ರ ಫಾಲೋವರ್ಸ್ನೆಲ್ಲ ಪ್ರೊಟೆಸ್ಟೆಂಟ್ಸ್ ಅಂತ ಕರಿತಾ ಇರ್ತಾರೆ, ಅಂದರೆ ನಮ್ಮನ್ನ ಅಪೋಸ್ ಮಾಡಿದಂಥವ್ರು, ನಮ್ಮ ವಿರುದ್ಧ ತಿರುಗಿ ಮಾತಾಡಿದಂಥವ್ರು ಅಂತ ಅರ್ಥ ಅದು. ಗ್ರ್ಯಾಜುಯಲಿ ಪ್ರೊಟೆಸ್ಟೆಂಟ್ಸ್ ಎಮರ್ಜ್ಡ್ ಆಸ್ ಎ ಸೆಕ್ಟ್ ಆಫ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಸ್ಪ್ರೆಡ್ ಆಲ್ ಓವರ್ ದಿ ವರ್ಲ್ಡ್.
ಬರ್ತಾ ಬರ್ತಾ ಏನಾಗುತ್ತೆ, ಸುಮಾರು ಜನ ಈ ಪ್ರೊಟೆಸ್ಟೆಂಟ್ ಮೆಥಡ್ ಏನಿದೆ, ಸೆಕ್ಟ್ ಏನಿದೆ, ಇದರ ಫಾಲೋವರ್ಸ್ ಆಗ್ತಾರೆ. ಆಗ್ಬಿಟ್ಟು ಕ್ರಿಶ್ಚಿಯಾನಿಟಿಯಲ್ಲಿ ಅವರೇ ಒಂದು ಸಪ್ರೇಟ್ ಗ್ರೂಪ್ ಥರ ಆಗಿ ಪ್ರಪಂಚ ಎಲ್ಲ ಕೂಡ ಸ್ಪ್ರೆಡ್ ಆಗ್ತಾರೆ. ದಿಸ್ ಡೆವಲಪ್ಮೆಂಟ್ ಲೆಡ್ ಟು ದಿ ಎಮರ್ಜಿಂಗ್ ಆಫ್ ಪೊಲಿಟಿಕಲ್ ಐಡಿಯಾಲಜಿ ಕಾಲ್ಡ್ ಲಿಬ್ರಲಿಸಮ್. ಸೊ ಇದರಿಂದ ಏನಾಯಿತು, ಬರೀ ಇದು ಪ್ರೊಟೆಸ್ಟೆಂಟಿಗೆ ಮಾತ್ರ ನಿಲ್ಕೊಳ್ಳಲ್ಲ, ಎರಡು ಗ್ರೂಪ್ ಆಗೋದು ಮಾತ್ರ ಅಲ್ಲ, ಇದರಲ್ಲಿ ಹೊಸ ಐಡಿಯಾಲಜಿ ಲಿಬ್ರಲಿಸಮ್ ಅಂದರೆ ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಶುರುವಾಗುತ್ತೆ. ನೆಕ್ಸ್ಟ್ ಪೀಟರ್ ಕೇಳ್ತಾನೆ, ವಾಟ್ ವಾಸ್ ದಿ ಎಫೆಕ್ಟ್ ಆನ್ ದಿಸ್ ಆನ್ ದಿ ಕ್ಯಾಥಲಿಕ್ ಚರ್ಚ್. ಸೊ ಈ ಥರ ಪ್ರೊಟೆಸ್ಟೆಂಟ್ ಅಂತ ಇವರು ಸಪ್ರೇಟ್ ಗ್ರೂಪ್ ಮಾಡಿಕೊಂಡು ಸಪ್ರೇಟ್ ಇವ್ರು ಇರೋಕ್ಕೆ ಶುರು ಮಾಡಿದ್ರಲ್ಲ, ಇವ್ರದೇ ಸಪ್ರೇಟ್ ಚರ್ಚ್ಗಳು, ಆ ಚರ್ಚಲ್ಲಿ ಇವ್ರ ಪಾಡಿಗೆ ಇವರು ಪೂಜೆ ಮಾಡೋದು ಇದೆಲ್ಲ ಮಾಡ್ತಾಯಿದ್ರಲ್ಲ, ಇದರಿಂದ ಕ್ಯಾಥಲಿಕ್ ಚರ್ಚ್ ಅಂದರೆ ಮೊದಲಿದ್ದಂಥ ಚರ್ಚ್ಗಿತ್ತಲ್ಲ ಅವ್ರಿಗೇನು ಪ್ರಾಬ್ಲಮ್ ಆಯಿತು ಅಂತ ಕೇಳ್ತಾರೆ. ಮೆನಿ ಡೌಟ್ಸ್ ಬಿಗ್ಯಾನ್ ಟು ಅರೈಸ್ ಇನ್ ದಿ ಮೈಂಡ್ಸ್ ಆಫ್ ಪೀಪಲ್ ಅಬೌಟ್ ಕ್ಯಾಥಲಿಕ್ ಚರ್ಚ್. ಇದರಿಂದ ಏನಾಯಿತು, ಕ್ಯಾಥಲಿಕ್ ಚರ್ಚ್ ಬಗ್ಗೆ ಜನಗಳಿಗೆ ತುಂಬ ಡೌಟ್ಸ್ಗಳು ಬರೋಕ್ಕೆ ಶುರುವಾಯಿತು. ದೇ ಬಿಗ್ಯಾನ್ ಟು ಮೂವ್ ಅವೇ ಫ್ರಮ್ ದಿ ಚರ್ಚ್. ಇವರೆಲ್ಲ ಚರ್ಚಿಂದ ದೂರ ಸರಿಯೋಕ್ಕೆ ಶುರು ಮಾಡಿದ್ರು. ಎಲ್ಲರೂ ಚರ್ಚ್ಗೆ ಹೋಗದೆ ಇರೋದು, ನಿಲ್ಲಿಸ್ಬಿಡೋದು, ಇದೆಲ್ಲ ಕೂಡ ಮಾಡೋಕ್ಕೆ ಶುರು ಮಾಡಿದ್ರು. ಸೀಯಿಂಗ್ ದಿಸ್, ದಿ ರೋಮನ್ ಕ್ಯಾಥಲಿಕ್ಸ್ ರಿಯಲೈಸ್ಡ್ ದಟ್ ದೇರ್ ಹ್ಯಾಡ್ ಟು ಬಿ ಸಮ್ ರಿಫಾರ್ಮ್ಸ್ ಇನ್ ದೇರ್ ಚರ್ಚ್. ಇದು ನೋಡಿಬಿಟ್ಟು ಯಾರ್ಯಾರು ರೋಮನ್ ಕ್ಯಾಥಲಿಕ್ ಚರ್ಚ್ ಇರುತ್ತೆ ಅದರ ಫಾಲೋವರ್ಸ್ ಇದ್ದರು, ಅವರು ಇಲ್ಲ ನಾವು ರಿಫಾರ್ಮ್ ಮಾಡಬೇಕು ಚರ್ಚಲ್ಲಿ, ಇಲ್ಲಾಂದರೆ ಹಿಂಗೆ ಆದರೆ ಬರ್ತಾ ಬರ್ತಾ ಎಲ್ಲರೂ ಹೋಗಿ ಪ್ರೊಟೆಸ್ಟೆಂಟ್ ಆಗಿಬಿಡ್ತಾರೆ ಅಂತ ಅವ್ರಿಗೆ ಅನ್ನಿಸ್ತು. ಟುವರ್ಡ್ಸ್ ದಿಸ್ ಎಂಡ್ ಎ ಕೌಂಟರ್ ರಿಫಾರ್ಮೇಷನ್ ಮೂಮೆಂಟ್ ಟು ಕ್ಲೆನ್ಸ್ ದ ಕ್ಯಾಥಲಿಕ್ ಚರ್ಚ್ ವಾಸ್ ಸ್ಟಾರ್ಟೆಡ್. ಸೊ ಅದಕ್ಕೆ ಏನು ಮಾಡಿದ್ರು, ಕೌಂಟರ್ ರಿಫಾರ್ಮೇಷನ್ ಮೂಮೆಂಟ್ ಒಂದನ್ನು ಶುರು ಮಾಡಿದ್ರು. ಅಂದರೆ ಇದು ಇವರು ಇದರಲ್ಲಿ ಇವರೇ ಶುರು ಮಾಡ್ಕೊಂಡಿದ್ದು ಕ್ಯಾಥಲಿಕ್ ಚರ್ಚ್ ಅವರು. ಏನಕ್ಕೆ, ಇಲ್ಲಿ ಆಗ್ತಾರೋ ತಪ್ಪುಗಳೆಲ್ಲ ಸರಿ ಮಾಡಿ ಇನ್ಮೇಲಾದರೂ ನಾವು ದೇವ್ರು ಹೇಳ್ದಂಗೆ ಮಾಮೂಲಿಯಾಗಿ ಜೀಸಸ್ ಹೇಳ್ದಂಗೆ ನಡ್ಕೊಂಡು ಹೋಗೋಣ ಅಂತ. ಇದನ್ನು ನಾವು ಕೌಂಟರ್ ರಿಫಾರ್ಮೇಷನ್ ಮೂಮೆಂಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಕೌಂಟರ್ ರಿಫಾರ್ಮೇಷನ್ ಮೂಮೆಂಟ್? ಏನಿದು ಕೌಂಟರ್ ರಿಫಾರ್ಮೇಷನ್ ಅಂದರೆ ದಿ ಅಟೆಂಪ್ಟ್ಸ್ ಆಫ್ ದಿ ಕ್ಯಾಥಲಿಕ್ ಚರ್ಚ್ ಟು ಬ್ರಿಂಗ್ ಅಬೌಟ್ ರಿಫಾರ್ಮ್ಸ್ ಇನ್ ಇಟ್ಸ್ ಇಂಟರ್ನಲ್ ಫಂಕ್ಷನಿಂಗ್ ಈಸ್ ಕಾಲ್ಡ್ ಕೌಂಟರ್ ರಿಫಾರ್ಮೇಷನ್. ಅಂದರೆ ಇವರು ಮೊದಲು ಮಾಡ್ದಂಗೆ ಮಾಡಬಾರ್ದು, ಹೊಸದಾಗಿ ಎಲ್ಲ ಕರೆಕ್ಟಾಗಿ ಮಾಡ್ಕೊಬೇಕು ಅಂತ ಏನು ಟ್ರೈ ಮಾಡಿದ್ರು ಅದನ್ನೇ ಕೌಂಟರ್ ರಿಫಾರ್ಮೇಷನ್ ಅಂತ ಕರೆಯೋದು. ಹೂ ವಾಸ್ ದಿ ಲೀಡರ್ ಆಫ್ ದಿ ಕೌಂಟರ್ ರಿಫಾರ್ಮೇಷನ್? ಈ ಕೌಂಟರ್ ರಿಫಾರ್ಮೇಷನ್ಗೆ ಲೀಡರ್ ಯಾರಾಗಿದ್ರು? Ignatius Loyola was the leader of the Counter Reformation. He established the Society of Jesus in 1541 CE. ಸೊ ಇದರ ಲೀಡರ್ ಆಗಿದ್ದು ಇಗ್ನೇಷಿಯಸ್ ಲೋಯಲಾ ಅಂತ. ಅವ್ರು ಸೇರಿಕೊಂಡು ಕೌಂಟರ್ ರಿಫಾರ್ಮೇಷನ್ನ ನಡೆಸಿದ್ರು. ಇವರು ಸೊಸೈಟಿ ಆಫ್ ಜೀಸಸ್ ಅನ್ನೋದನ್ನು 1541ನಲ್ಲಿ ಎಸ್ಟಾಬ್ಲಿಷ್ ಕೂಡ ಮಾಡ್ತಾರೆ. ಸೊ ಇದನ್ನು ಜಸ್ಟ್ ಇಗ್ನೇಷಿಯಸ್ ಲೋಯಲಾ ಬಗ್ಗೆ ಇದನ್ನು ನೋಡ್ಕೊಳ್ಳಿ. ಇವರು ಇಗ್ನೇಷಿಯಸ್ ಲೋಯಲಾ ಅನ್ನೋರು ಮಿಲಿಟ್ರಿ ಲೀಡರ್ ಆಗಿದ್ರು, ಮಿಲಿಟ್ರಿ ಜನರಲ್ ಆಗಿದ್ರು ಸ್ಪೇನ್ ದೇಶದಲ್ಲಿ. ಇವರಿಗೆ ಪ್ರೊಟೆಸ್ಟೆಂಟ್ ಚರ್ಚ್ ಅವರು ತುಂಬ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ತಾ ಇರೋದು, ಕ್ಯಾಥಲಿಕ್ ಚರ್ಚ್ನ ಫಾಲೋವರ್ಸ್ ಕಮ್ಮಿ ಆಗ್ತಾ ಇರೋದು ಎಲ್ಲ ಇವರು ಅಬ್ಸರ್ವ್ ಮಾಡ್ತಾರೆ. ಇವರು ತುಂಬ ಹಾನೆಸ್ಟ್ ಇರ್ತಾರೆ ಮತ್ತು ಕ್ಯಾಥಲಿಕ್ ಚರ್ಚ್ ಅಂದರೆ ಇಷ್ಟ ಇರುತ್ತೆ. ಅದಕ್ಕೆ ಏನು ಮಾಡ್ತಾಯಿರೋ ಇವರು ಜನಗಳಿಗೆಲ್ಲ ಎಜುಕೇಷನ್ನ ಸ್ಪ್ರೆಡ್ ಮಾಡಿಕೊಂಡು ಯಾರನ್ನು ಬಿಟ್ಟು ಹೋಗ್ಬೇಡಿ, ನಾವೆಲ್ಲ ಇವರು ಚರ್ಚ್ನ ಫಾಲೋವರ್ಸ್ ಆಗಿ ಕಂಟಿನ್ಯೂ ಆಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವ್ರನ್ನ ಜೀಸ್ಯೂಟ್ಸ್ ಅಂತ ಕರೀತಾರೆ. ಅದರ ಅರ್ಥ ಫಾಲೋವರ್ಸ್ ಆಫ್ ಸೊಸೈಟಿ ಆಫ್ ಜೀಸಸ್ ಅಂತ. ಸೊ ಜೀಸಸ್ಸು ಮತ್ತು ಸೊಸೈಟಿ ಎರಡು ಮರ್ಜ್ ಮಾಡಿ ಜೀಸ್ಯೂಟ್ ಅಂತ ಇವ್ರನ್ನ ಅಂದರೆ ಇವರ ಫಾಲೋವರ್ಸ್ನ ಕರೆಯೋಕ್ಕೆ ಶುರು ಮಾಡ್ತಾರೆ. ದಿ ಮೆಂಬರ್ಸ್ ಆಫ್ ಸೊಸೈಟಿ ಆಫ್ ಜೀಸಸ್ ಆರ್ ಕಾಲ್ಡ್ ಜೀಸ್ಯೂಟ್ಸ್, ಆಲ್ರೆಡಿ ಹೇಳ್ದಂಗೆ. ಅಲಾಂಗ್ ವಿತ್ ಸ್ಪ್ರೆಡಿಂಗ್ ದ ರಿಲಿಜನ್ ದೆ ಕಾನ್ಸಂಟ್ರೇಟೆಡ್ ಆನ್ ಎಕ್ಸ್ಟೆಂಡಿಂಗ್ ಎಜುಕೇಷನಲ್ ಆ್ಯಂಡ್ ಹೆಲ್ತ್ ಫೆಸಿಲಿಟಿ. ಈ ಜೀಸ್ಯೂಟ್ಸ್ ಏನು ಮಾಡ್ತಾರೆ, ಬರೀ ರಿಲಿಜನ್ನ ಸ್ಪ್ರೆಡ್ ಮಾಡಿದ್ರೆ ಸಾಕಾಗಲ್ಲ. ಅಂದರೆ ನಮ್ಮ ಜೀಸಸ್ ಬಗ್ಗೆ ಬೇರೆಯವ್ರಿಗೆ ಹೇಳೋದು, ಅವ್ರನ್ನ ಕನ್ವರ್ಟ್ ಮಾಡೋದು, ಇದು ಮಾಡಿದ್ರೆ ಮಾತ್ರ ಸಾಕಾಗಲ್ಲ. ನಾವು ಜನಗಳಿಗೆ ಎಜುಕೇಷನ್ನು ಕೊಡಬೇಕು ಮತ್ತು ಹೆಲ್ತ್ನೂ ಕೊಡಬೇಕು ಅಂತ ಇವರು ಫಿಕ್ಸ್ ಆಗ್ತಾರೆ. ಆ್ಯಸ್ ಎ ರಿಸಲ್ಟ್ ಆಫ್ ದರ್ ಎಫರ್ಟ್ಸ್ ದ ಕ್ಯಾಥಲಿಕ್ ಚರ್ಚ್ ರಿಗೈನ್ ದಿ ಲಾಸ್ಟ್ ಟ್ರಸ್ಟ್ ಆಫ್ ಪೀಪಲ್. ಇದರಿಂದ ಏನಾಯಿತು, ಕ್ಯಾಥಲಿಕ್ ಚರ್ಚ್ಗೆ ಜನಗಳು ಬಿಟ್ಟು ಹೋಗೋದು ನಿಲ್ಲಿಸಿದ್ರು ಮತ್ತು ಸುಮಾರು ಜನ ಎಲ್ಲ ಕ್ಯಾಥಲಿಕ್ ಚರ್ಚ್ನ ಫಾಲೋ ಮಾಡೋಕ್ಕೆ ಮತ್ತೆ ಶುರು ಮಾಡಿದ್ರು. ವಾಟ್ ವೇರ್ ದಿ ಎಫೆಕ್ಟ್ಸ್ ಆಫ್ ದಿ ರಿಲಿಜಿಯಸ್ ರಿಫಾರ್ಮೇಷನ್ ಮೂವ್ಮೆಂಟ್? ದಿ ಫಾಲೋವರ್ಸ್ ಆಫ್ ಜೀಸಸ್ ಗಾಟ್ ಡಿವೈಡೆಡ್ ಇಂಟು 2 ಸೆಕ್ಟ್. ಸೊ ಇದರಿಂದ 2 ಗ್ರೂಪ್ ಆಗಿ ಡಿವೈಡ್ ಆದರು, ಒಂದು ಕ್ಯಾಥಲಿಕ್ಸು ಮತ್ತು ಒಂದು ಪ್ರೊಟೆಸ್ಟೆಂಟ್ಸು. ದಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ದಟ್ ವೇರ್ ಬೀಂಗ್ ಪ್ರಾಕ್ಟಿಸ್ಡ್ ಇನ್ ದಿ ನೇಮ್ ಆಫ್ ರಿಲಿಜನ್ ಇನ್ ದಿ ಕ್ಯಾಥಲಿಕ್ ಚರ್ಚ್ ಎಂಡೆಡ್. ಸೊ ಕ್ಯಾಥಲಿಕ್ ಚರ್ಚಲ್ಲಿ ಏನು ಇವರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾಯಿದ್ರು ಅದೆಲ್ಲ ಕೂಡ ನಿಂತೋಗುತ್ತೆ. ಇನ್ ದಿ ಸ್ಟ್ರಗಲ್ ಫಾರ್ ಪವರ್ ಬಿಟ್ವೀನ್ ದ ಪೋಪ್ ಆ್ಯಂಡ್ ದಿ ಕಿಂಗ್ಸ್ ಗ್ರ್ಯಾಜುಯಲಿ ದಿ ಕಿಂಗ್ಸ್ ಬಿಕೇಮ್ ಮೋರ್ ಪವರ್ಫುಲ್. ಈಗ ರಾಜರ ಮಧ್ಯೆ ಪೋಪ್ ಮಧ್ಯೆ ಕಾಂಪಿಟೇಷನ್ ಇತ್ತಲ್ಲ, ನಾನ್ ಮೇಯ್ನ್ ಅಂತ. ಇದರಲ್ಲಿ ಪೋಪ್ ಪವರ್ ಕಮ್ಮಿ ಆಗುತ್ತೆ, ರಾಜರುಗಳ ಪವರು ಜಾಸ್ತಿ ಆಗುತ್ತೆ. ಸೊ ಇದಿಷ್ಟು ರಿಲಿಜಿಯಸ್ ರಿಫಾರ್ಮೇಷನ್ ಮೂಮೆಂಟ್ನ ಎಕ್ಸ್ಪ್ಲನೇಷನ್. ಓಕೆ.
ಈಗ ನಾವು ರಿಲಿಜಿಯಸ್ ರಿಫಾರ್ಮೇಷನ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟು ಫೈನಲ್ ಪಾರ್ಟ್ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್. ಹಂಗಂದ್ರೆ ಏನು ಅಂತ ಕೂಡ ನಾವೀಗ ನೋಡ್ತಾ ಹೋಗೋಣ. ನಾಗರತ್ನ ಅಂತ ಒಂದು ಸ್ಟೂಡೆಂಟ್ ಕೇಳ್ತಾಳೆ, ಸರ್ ವಾಟ್ ಈಸ್ ಮೆಂಟ್ ಬೈ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್, ಏನು ಹಂಗಂದ್ರೆ ಅಂತ ಕೇಳ್ತಾಳೆ. ಸೊ ಅದಕ್ಕೆ ಟೀಚರ್ ಹೇಳ್ತಾರೆ, ಟಿಲ್ ದಿ 15th century ದಿ ಯುರೋಪಿಯನ್ಸ್ ವೇರ್ ನಾಟ್ ಅವೇರ್ ಆಫ್ ಆಲ್ ದಿ ಪ್ಲೇಸಸ್ ಇನ್ ದಿ ವರ್ಲ್ಡ್. ನೋಡಿ 15th centuryವರೆಗೂ ಅಂದರೆ 1500ನೇ ಇಸ್ವಿ ಎಂಡ್ವರೆಗೂ ಕೂಡ ಯುರೋಪಿಯನ್ಸ್ಗೆ ಪ್ರಪಂಚದಲ್ಲಿ ಇವಾಗ ಏನು ನಾವು ಮ್ಯಾಪ್ ನೋಡಿದ್ರೆ ಎಲ್ಲ ದೇಶಗಳು ಕಾಣುತ್ತೆ, ಆ ಥರ ಎಲ್ಲ ಜಾಗಗಳು ಅಥವಾ ಎಲ್ಲ ದೇಶಗಳು ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ಆಫ್ರಿಕಾ ಎಷ್ಟು ದೊಡ್ಡದಿದೆ, ಒಳಗಡೆ ಎಲ್ಲ ಏನಿದೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಇಂಡಿಯಾ ಇಂಥ ಕಡೆ ಇದೆ ಅಂತ ಗೊತ್ತು, ಟೋಟಲ್ ಇಂಡಿಯಾದಲ್ಲಿರೋಂಥ ಬೇರೆ ಪ್ಲೇಸ್ಗಳು ಅವೆಲ್ಲ ಗೊತ್ತಿರಲಿಲ್ಲ. ಮತ್ತು ಏನು ಈಸ್ಟರ್ನ್ ಪಾರ್ಟ್ ಆಫ್ ದಿ ವರ್ಲ್ಡ್ ಇದೆ, ಅಂದರೆ ಈಗ ನಾವೇನು ಜಪಾನ್ ನೋಡ್ತೀವಿ, ಇಂಡೋನೇಷ್ಯಾ, ಮಲೇಷ್ಯಾ, ಇವೆಲ್ಲ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಆ ದೇಶಗಳಿರೋವಂಥದ್ದು. ವಿತ್ ದಿ ಬಿಲೀಫ್ ದಟ್ ಅರ್ತ್ ವಾಸ್ ಫ್ಲ್ಯಾಟ್ ದೇ ಕ್ಯಾರಿಡ್ ಆನ್ ಟ್ರೇಡ್ ಓನ್ಲಿ ಅಪ್ ಟು ಕೋಸ್ಟಲ್ ಏರಿಯಾಸ್ ಆಫ್ ಯುರೋಪ್. ಸೊ ಅವ್ರಿಗೆ ಏನು ಬಿಲೀಫ್ ಇತ್ತು ಅಂದರೆ ಭೂಮಿ ಫ್ಲ್ಯಾಟ್ ಆಗಿದೆ ಅಂತ ಅಂದ್ಕೊಂಡಿದ್ರು. ಅಂದರೆ ಭೂಮಿ ರೌಂಡ್ ಆಗಿದೆ, ಸ್ಪಿಯರ್ ಥರ ಇದೆ, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಸುತ್ತಾಕ್ಬೋದು, ಇದೆಲ್ಲದ್ರ ಬಗ್ಗೆ ಅವ್ರಿಗೆ ಅವಾಗ ಗೊತ್ತಿರಲಿಲ್ಲ. ಅವ್ರು ಅದಕ್ಕೆ ಏನು ಮಾಡ್ತಾಯಿದ್ರು, ಯುರೋಪ್ನ ಕೋಸ್ಟಲ್ ಏರಿಯಾಸಲ್ಲಿ ಯಾವ್ಯಾವ ಜಾಗ ಇದೆ ಅಂದರೆ ಸಮುದ್ರ ದಡದಲ್ಲಿ ಅಂಥ ಕಡೆ ಮಾತ್ರ ಅವ್ರು ಹೋಗಿ ವ್ಯಾಪಾರ ಮಾಡೋವಂಥದ್ದು ಮಾಡ್ತಾಯಿದ್ರು. ಗ್ರ್ಯಾಜುಯಲಿ ದೇರ್ ಕ್ಯೂರಿಯಾಸಿಟಿ, ಡಿಸೈರ್ ಫಾರ್ ಟ್ರೇಡ್ ಆ್ಯಂಡ್ ಅಡ್ವೆಂಚರಸ್ ಸ್ಪಿರಿಟ್ ಡ್ರೋ ದೆಮ್ ಟು ಎಕ್ಸ್ಪ್ಲೋರ್ ನ್ಯೂ ಲ್ಯಾಂಡ್ಸ್ ಆನ್ ದಿ ಅರ್ತ್. ಸೊ ಆಮೇಲೆ ಅವ್ರಿಗೆ ಕೆಲವು ನ್ಯೂ ಎಕ್ಸ್ಪ್ಲೋರೇಷನ್ಸ್ ಎಲ್ಲ ಆದಮೇಲೆ, ನ್ಯೂ ಇನ್ವೆನ್ಷನ್ಸ್ ಎಲ್ಲ ಆಗುತ್ತೆ ಕೆಲವು. ಆ ಇನ್ವೆನ್ಷನ್ಸ್ ಆದಮೇಲೆ ಅವ್ರಿಗೆ ಭೂಮಿ ರೌಂಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ಇನ್ನೂ ಯಾವ್ಯಾವ ಜಾಗ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಸುಮಾರು ಅವರು ವಾಯೇಜಸ್ನ ಕಂಡಕ್ಟ್ ಮಾಡ್ತಾರೆ. ದೀಸ್ ಆರ್ ಕಾಲ್ಡ್ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್. ಇದನ್ನು ನಾವು ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್ ಅಂತ ಕರಿತೀವಿ. ಅಂದರೆ ಜಿಯೋ ಅಂದರೆ ಭೂಮಿಯ ಬೇರೆ ಬೇರೆ ಜಾಗನ ಎಕ್ಸ್ಪ್ಲೋರ್ ಮಾಡೋದು, ಅಂದರೆ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಅಂತ ಅರ್ಥ. ದಿ ಚರ್ಚ್ ಲೀಡರ್ಸ್ ಬಿಲೀವ್ಡ್ ದಟ್ ದಿ ಅರ್ತ್ ವಾಸ್ ಫ್ಲ್ಯಾಟ್ ಆ್ಯಂಡ್ ದಟ್ ದೇರ್ ವಾಸ್ ಎ ಸ್ಟೀಪ್ ಪರ್ಸಿಪೈಸ್ ಅಟ್ ದಿ ಎಡ್ಜ್ ಆಫ್ ದಿ ಅರ್ತ್. ಸೊ ಚರ್ಚ್ ಲೀಡರ್ಸ್ ಅಥವಾ ಪೋಪ್ಗಳು ಅಥವಾ ಚರ್ಚ್ ಎಲ್ಡರ್ಸ್ ಇವರೆಲ್ಲ ಏನು ಬಿಲೀವ್ ಮಾಡ್ತಾಯಿದ್ರು ಅಂದರೆ ಭೂಮಿಯೆಲ್ಲ ಫ್ಲ್ಯಾಟ್ ಆಗಿದೆ ಮತ್ತು ಭೂಮಿ ಎಂಡ್ಗೆ ಸಮುದ್ರದಲ್ಲಿ ಹೋಗ್ತಾ ಇದ್ದರೆ ಅಲ್ಲಿಂದ ಒಂದು ವಾಟರ್ ಫಾಲ್ ಥರ ಕೆಳಕ್ಕೆ ಬೀಳುತ್ತೆ ಅನ್ನೋ ಥರ ಅವರು ಅರ್ಥ ಮಾಡ್ಕೊಂಡಿದ್ರು. ದಿಸ್ ವಾಸ್ ದಿ ರೀಸನ್ ನ್ಯಾವಿಗೇಟರ್ಸ್ ವೇರ್ ಅಫ್ರೈಡ್ ಟು ಅಂಡರ್ಟೇಕ್ ಸಿ ವಾಯೇಜಸ್. ಅದಕ್ಕೆ ಅವರು ಸಮುದ್ರದಲ್ಲಿ ನಾವು ಹೋಗ್ತಾ ಹೋಗ್ತಾ ಏನಾದರೂ ಈ ಥರ ಒಂದು ಡೀಪ್ ಕೆಳಗೆ ಬಿದ್ದೋಗ್ಬಿಟ್ರೆ ಕಷ್ಟ ಅಂತೇಳಿ ಯಾರೂ ಕೂಡ ನ್ಯಾವಿಗೇಟರ್ಸು ಸಮುದ್ರದಲ್ಲಿ ಟ್ರಾವೆಲ್ ಮಾಡ್ತಿರಲಿಲ್ಲ. ವಾಟ್ ವೇರ್ ದಿ ರೀಸನ್ಸ್ ಫಾರ್ ದಿ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್? ಸೊ ಇಷ್ಟು ಸಾವಿರಾರು ವರ್ಷದಿಂದ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರ್ ಮಾಡದೇ ಇರೋವಂಥವ್ರು, ನ್ಯಾವಿಗೇಟರ್ಸ್ ಯಾರು ಸಮುದ್ರದಲ್ಲಿ ದೂರ ಹೋಗದೇ ಇರೋರು, ಇವಾಗ ಏನಕ್ಕೆ ಈ ಥರ ಬರೋಕ್ಕೆ ಶುರು ಮಾಡಿದ್ರು, ಅಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಏನಕ್ಕೆ ಶುರು ಮಾಡಿದ್ರು ಅಂತ. ದಿ ರೀಸನ್ಸ್ ಫಾರ್ ದಿ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್ ವೆರ್ ಆಸ್ ಫಾಲೋಸ್. ಏನಕ್ಕೆ ಆ ಥರ ಆಯಿತು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಒಂದು, ಅಟ್ಯಾಕ್ ಆನ್ ದಿ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ಸೊ ಆಲ್ರೆಡಿ ರಿನೈಸನ್ಸ್ ಟೈಮಲ್ಲೇ ಹೇಳ್ದಾಗೆ 1453 CEಯಲ್ಲಿ ಟರ್ಕ್ಸ್ ಬಂದು ಕಾನ್ಸ್ಟಾಂಟಿನೋಪಲ್ ಸಿಟಿನ ಆಕ್ಯುಪೈ ಮಾಡ್ಕೊತಾರೆ. ಓಕೆ, ದೇ ಬ್ರಾಟ್ ಇನ್ ಆಬ್ಸ್ಟಿಕಲ್ಸ್ ಟು ಟ್ರೇಡ್ ಆಫ್ ದಿ ಯುರೋಪಿಯನ್ಸ್ ದಟ್ ದೇ ಯೂಸ್ ಟು ಟೇಕ್ ಪ್ಲೇಸ್ ಥ್ರೂ ದಿಸ್ ಸಿಟಿ. ಸೊ ಅಲ್ಲಿವರೆಗೂ ಏನು ಯುರೋಪಿಯನ್ಸ್ ಟ್ರೇಡ್ ಮಾಡ್ತಾ ಇರ್ತಾರೆ ಅದಕ್ಕೆ ಕೆಲವು ತೊಂದರೆಗಳನ್ನ ಕೊಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಟ್ರೇಡಲ್ಲಿ ಟ್ಯಾಕ್ಸ್ಗಳು ಜಾಸ್ತಿ ಮಾಡೋವಂಥದ್ದು, ಇಲ್ಲ ಇಂಥ ಕಮೋಡಿಟಿ ನೀವು ಟ್ರೇಡ್ ಮಾಡಬಾರ್ದು ಅನ್ನೋವಂಥದ್ದು, ಈ ಥರದ್ದೆಲ್ಲ ಮಾಡ್ತಾರೆ. Hence, it became imperative for the Europeans to discover a new sea route to the East Asian countries. ಸೊ ಇದರಿಂದ ಏನಾಯಿತು, ಅವ್ರು ಏನು ಸ್ಪೈಸಸ್ ಇರ್ಬೋದು, ಸಿಲ್ಕ್ ಇರ್ಬೋದು, ಇದೆಲ್ಲ ಟ್ರೇಡ್ ಮಾಡ್ತಾಯಿದ್ರು, ಅದೆಲ್ಲ ತುಂಬ ಕಾಸ್ಟ್ಲಿ ಆಗೋಕ್ಕೆ ಶುರುವಾಯಿತು ಮತ್ತು ದುಡ್ಡು ಕೊಟ್ಟರು ಸಿಗೋದು ಕಮ್ಮಿ ಅನ್ನೋಂಥ ಸಿಚುವೇಶನ್ನು ಕ್ರಿಯೇಟ್ ಆಯಿತು. ಸೊ ಇದರಿಂದ ಏನು ಮಾಡಿದ್ರು, ಏನಾದರೂ ಮಾಡಿ ಹೊಸ ಸೀ ರೂಟ್ನ ಕಂಡುಹಿಡಿಬೇಕು. ಎಲ್ಲಿಗೆ? ಈಸ್ಟ್ ಏಷ್ಯನ್ ಕಂಟ್ರೀಸ್ಗೆ. ಇಂಡಿಯಾ ಕೂಡ ಹೌದು, ಮೇಯ್ನಾಗಿ ಇಂಡಿಯಾ ಅಲ್ಲದೆ ಇನ್ನೂ ಯಾವುದಾದ್ರೂ ಜಾಗಗಳಿದ್ದರೆ ಅದನ್ನು ಕಂಡುಹಿಡಿಯೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಟ್ರಾವೆಲ್ ಮಾಡ್ತಾರೆ. ದಿ ರಿಪೋರ್ಟ್ಸ್ ಆಫ್ ಮಾರ್ಕೋಪೋಲೋ. ಸೊ ಮಾರ್ಕೋಪೋಲೋ ಅಂದರೆ ಇವರೊಬ್ಬರು ಟ್ರಾವೆಲರು, ಇವರು ಎಷ್ಟೊಂದು ದೇಶಗಳನ್ನೆಲ್ಲ ಓಡಾಡ್ಕೊಂಬರ್ತಾರೆ. ಅವರು ಬರೆದಂಥ ರಿಪೋರ್ಟ್, ಅಂದರೆ ಅಲ್ಲಿಗೆ ಹೋಗಿ ಬಂದು ಅಲ್ಲಿ ಈ ಥರ ಇತ್ತು ಅಂತ ಬರೆದಂಥ ಡೀಟೇಲ್ಡ್ ಆರ್ಟಿಕಲ್ಸ್ ಏನಿತ್ತು ಅದು. Marco Polo, who had visited the Asian countries like India and China, had reported that Asian countries were very wealthy. ಸೊ ಮಾರ್ಕೊ ಪೋಲೋ ಇಂಡಿಯಾ ಮತ್ತು ಚೈನಾಗೆಲ್ಲ ಬಂದಾಗ ಏನಾಯಿತು, ಅವರು ಇಲ್ಲಿದ್ದಂಥ ರಿಚಸ್ ಬಗ್ಗೆ, ಇಲ್ಲಿ ಎಷ್ಟು ಜನಗಳ ಹತ್ರ ದುಡ್ಡಿದೆ, ಎಷ್ಟು ರಿಚ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದಾರೆ ಅಂತ ಅದನ್ನೆಲ್ಲ ಅಲ್ಲೋಗಿ ರಿಪೋರ್ಟ್ ಮಾಡಿರ್ತಾರೆ. ಈಸ್ ಅಕೌಂಟ್ ಸ್ಟಿಮ್ಯುಲೇಟೆಡ್ ದಿ ಇಂಟ್ರೆಸ್ಟ್ ಆಫ್ ದಿ ಯುರೋಪಿಯನ್ ಟ್ರೇಡರ್ಸ್ ಟುವರ್ಡ್ಸ್ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್. ಸೊ ಈ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್ ಮಾಡೋದಕ್ಕೆ ಯುರೋಪಿಯನ್ಸ್ಗೆಲ್ಲ ಒಂದು ರೀತಿ ಇಂಟ್ರೆಸ್ಟ್ ಬಂತು. ಅಂದರೆ ಓಕೆ, ಇಂಡಿಯಾ ಇಷ್ಟೊಂದು ರಿಚ್ ಇದೆ, ಚೈನಾ ಇಷ್ಟೊಂದು ರಿಚ್ ಇದೆ, ಅವ್ರ ಜೊತೆ ವ್ಯಾಪಾರ ಮಾಡಿದ್ರೆ ನಮಗೆ ಇನ್ನೂ
ಲಾಭ ಬರುತ್ತೆ ಅನ್ನೊಂದು ಬರುತ್ತೆ. ಸೊ ಅದಕ್ಕೆ ಇದು ಕೂಡ ಒಂದು ಕಾರಣ ಆಗುತ್ತೆ. ನೆಕ್ಸ್ಟ್ ಡಿಮ್ಯಾಂಡ್ ಫಾರ್ ಏಷ್ಯನ್ ಗೂಡ್ಸ್. ಆಲ್ರೆಡಿ ಹೇಳಿದಾಗೆ ಏಷ್ಯಾದಲ್ಲಿ ರೆಡಿ ಆಗ್ತಾ ಇದ್ದಂಥ ಸುಮಾರು ಗೂಡ್ಸ್ಗೆ ಮತ್ತು ಸ್ಪೈಸಸ್ಗೆಲ್ಲ ಯುರೋಪಲ್ಲಿ ತುಂಬ ಡಿಮ್ಯಾಂಡ್ ಇತ್ತು. ಓಕೆನಾ, ಅದಕ್ಕೆ ಬಂದರು. ಸೊ ಯಾವ್ಯಾವ ಪ್ರಾಡಕ್ಟ್ ಅಂದರೆ ನೋಡಿ ಇಲ್ಲಿ, ಇಂಡಿಯನ್ ಪ್ರಾಡಕ್ಟ್ಸ್ ದಟ್ ವೇರ್ ಇನ್ ಡಿಮ್ಯಾಂಡ್ ಇನ್ ಯುರೋಪ್ ವೇರ್ ಸ್ಯಾಫ್ರನ್, ಟೀಕ್, ಕಾಟನ್ ಕ್ಲಾತ್, ಟ್ಯಾಮರಿಂಡ್, ಬ್ಲ್ಯಾಕ್ ಪೆಪ್ಪರ್, ಕ್ಲೌಸ್, ಸಿನಮನ್, ಸ್ಯಾಂಡಲ್, ಮಸ್ಕ್, ಕಾರ್ಡಮಮ್, ಡೈಮಂಡ್, ನಟ್ಮೆಗ್, ಇವೆಲ್ಲದಕ್ಕೂ ಕೂಡ ತುಂಬ ಅವರಲ್ಲಿ ಡಿಮ್ಯಾಂಡ್ ಇತ್ತು. ಇದೆಲ್ಲ ಬೇಕಿತ್ತು ಅವ್ರಿಗೆ ರೆಗ್ಯುಲರ್ ಆಗಿ. ಈಗ ನಾನು ಆಲ್ರೆಡಿ ಒಂದು ಮೆನ್ಷನ್ ಮಾಡಿದ್ದೆ, ಈ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್ ಮಾಡೋದಕ್ಕೆ ಕೆಲವ್ರಿಗೆ ಧೈರ್ಯ ಇರಲಿಲ್ಲ ಅಂತ. ಇವಾಗ ಆ ಧೈರ್ಯ ಏನಕ್ಕೆ ಬಂತು ಅನ್ನೋವಾಗ ಕೆಲವು ಇನ್ವೆನ್ಷನ್ಸ್ ಇತ್ತು ಅಂತ ಹೇಳಿದೆ. ಸೊ ಏನದು ಇನ್ವೆನ್ಷನ್ಸು, ಆ ಸೈಂಟಿಫಿಕ್ ಇನ್ವೆನ್ಷನ್ಸ್ ಯಾವುದು ಅಂತ ನೋಡೋಣ. ದಿ ನ್ಯೂ ಸೈಂಟಿಫಿಕ್ ಇನ್ವೆನ್ಷನ್ಸ್ ಆಫ್ ಕಾಂಪಾಸ್, ಅಸ್ಟ್ರಲೋಬ್ ಆ್ಯಂಡ್ ಹ್ಯೂಜ್ ಶಿಪ್ಸ್ ಕಾಲ್ಡ್ ಕ್ಯಾರವೆಲ್ proved to be a boon to the navigators engaged in sea voyages. ಸೊ 3 ಇನ್ವೆನ್ಷನ್ಸ್ ಆಗುತ್ತೆ. ಅದರಲ್ಲಿ ಒಂದು ಬಂದು ಕಾಂಪಾಸ್ ಅಂತ. ಸೊ ಇದು ಏನು ಮಾಡುತ್ತೆ, ನಮಗೆ ಈಸ್ಟ್ ಯಾವುದು, ವೆಸ್ಟ್ ಯಾವುದು, ನಾರ್ತ್, ಸೌತ್, ಇದ್ರ ಬಗ್ಗೆ ಡೈರೆಕ್ಷನ್ಸ್ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಆಗ ಇವ್ರೇನು ಮಾಡ್ಬೋದು, ನಾನು ಇಷ್ಟು ಸ್ಪೀಡಲ್ಲಿ ಇಷ್ಟು ದಿನ ನಾನು ನಾರ್ತ್ ಕಡೆಗೆ ಟ್ರಾವೆಲ್ ಮಾಡಿದೆ, ನಾರ್ತಿಂದ ಮತ್ತೆ ನಾನು ಈಸ್ಟ್ ಕಡೆಗೆ ಇಷ್ಟು ದಿನ ಟ್ರಾವೆಲ್ ಮಾಡಿದೆ, ವೆಸ್ಟ್ ಕಡೆಗೆ ಇಷ್ಟು ದಿನ ಟ್ರಾವೆಲ್ ಮಾಡಿದೆ, ಎಲ್ಲ ಅವರು ಒಂದು ಬುಕ್ಕಲ್ಲಿ ಅವರು ಮೆನ್ಷನ್ ಮಾಡಿಕೊಂಡು, ಅಕಸ್ಮಾತ್ ಏನಾದರೂ ಅವ್ರಿಗೆ ಜಾಗ ಸಿಗಲಿಲ್ಲ ಅಂದರೆ ಮತ್ತೆ ರಿಟರ್ನ್ ಬರೋದಕ್ಕೆ ಅದೇ ಥರ ಫಾಲೋ ಮಾಡ್ಕೊಂಡು ಅವರು ರಿಟರ್ನ್ ಬರ್ಬೋದಿತ್ತು. ಸೊ ಈ ಥರ ಡೈರೆಕ್ಷನ್ಸ್ಗೆ ಇದು ತುಂಬ ಹೆಲ್ಪ್ ಆಗ್ತಾಯಿತ್ತು ಇದು. ನೆಕ್ಸ್ಟ್ ಇನ್ನೊಂದು ಬಂದು ಆಸ್ಟ್ರೋಲೋಬ್ ಅಂತ. ಈಗ ಡೇಯಲ್ಲಂತೂ ಅವರು ಸೂರ್ಯನ ನೋಡ್ಕೊಂಡು ಹೆಂಗೋ ಹೋಗ್ತಾರೆ. ಮತ್ತು ಕೆಲವು ಜಾಗನ ಪ್ರಿಸೈಸಾಗಿ ತಿಳ್ಕೊಬೇಕು ಅಂದರೆ ಬರೀ ಈಸ್ಟು ವೆಸ್ಟು ನೋಡಿದ್ರೆ ಆಗಲ್ಲ. ಅವಾಗ ಏನು ಮಾಡೋರು, ಆಸ್ಟ್ರೋಲೋಬ್ ಅನ್ನೋವಂಥ ಒಂದು ಡಿವೈಸ್ನ ಯೂಸ್ ಮಾಡೋರು. ಇದೇನು ಮಾಡುತ್ತೆ, ನಾರ್ತ್ ಸ್ಟಾರ್ ಅಂತ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಡೈರೆಕ್ಷನ್ಸ್ನೆಲ್ಲ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಸೊ 2 ಡಿವೈಸಸ್ಸು ಜೊತೆಗೆ ಶಿಪ್ಗಳು. ಸೊ ಮೊದಲಿದ್ದಂಥ ಶಿಪ್ಗಳೇನಪ್ಪ ಅಂದರೆ ತುಂಬ ಜಾಸ್ತಿ ದೂರ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಆದರೆ ಈಗ ಏನಾಯಿತು, ಇಲ್ಲ ತುಂಬ ರಿಚ್ ಪೀಪಲ್ ಇರ್ಬೋದು, ರಾಜರಿರ್ಬೋದು, ಇವರೆಲ್ಲ ಫಂಡಿಂಗ್ ಎಲ್ಲ ಕೊಟ್ಬಿಟ್ಟು ತುಂಬ ದೊಡ್ಡ ಶಿಪ್ಗಳನ್ನು ಇವರು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಇದರಿಂದ ಏನಾಯಿತು, ತುಂಬ ಲಾಂಗ್ ಡಿಸ್ಟೆನ್ಸಸ್ನ ಟ್ರಾವೆಲ್ ಮಾಡೋದು ಈಸಿ ಆಗುತ್ತೆ. ಸೊ ಇದರಿಂದ ಇವರೆಲ್ಲ ಕೂಡ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಮ್ಯಾಪ್ ಇದೆ ನೋಡಿ, ಇಲ್ಲಿ 4 ಜನ ನ್ಯಾವಿಗೇಟರ್ಸ್. ಸೊ ನ್ಯಾವಿಗೇಟರ್ಸ್ ಅಂದರೆ ಶಿಪ್ಪಲ್ಲಿ ಟ್ರಾವೆಲ್ ಮಾಡಿದಂಥವ್ರು ಅಂತ ಅರ್ಥ. ಓಕೆನಾ. ಸೊ ಇನಿಷಿಯಲ್ ಸ್ಟೇಜಲ್ಲಿ ಯಾರು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರು ಅಂತ ನೋಡ್ಬೋದು. ಫಸ್ಟು ಫರ್ಡಿನೆಂಡ್ ಮೆಗಲನ್ ಅಂತ. ನೋಡಿ, ಫರ್ಡಿನೆಂಡ್ ಮೆಗಲನ್ ಏನು ಮಾಡ್ತಾನೆ, ಭೂಮಿ ರೌಂಡ್ಗಿದೆಯಲ್ಲ, ಇದೆಲ್ಲ ಥಿಯರಿಯಲ್ಲಿ ಮಾತ್ರ ಇದೆ. ಅದನ್ನು ಪ್ರಾಕ್ಟಿಕಲಿ ಪ್ರೂವ್ ಮಾಡಬೇಕು ಅಂದರೆ ಯಾರಾದರೂ ಒಂದು ಸರಿ ಭೂಮಿ ಸುತ್ತಾಕಿರಬೇಕು. ಸೊ ಅದಕ್ಕೆ ಇವನು ಏನು ಮಾಡ್ತಾನೆ, ನಾನು ಭೂಮಿ ಸುತ್ತಾಕ್ತೀನಿ ಒಂದು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟುಬಿಟ್ಟು ಸ್ಪೇನಿಂದ ಹಿಂಗೆ ಸುತ್ತ ಹಾಕ್ಕೊಂಡು ಸೌತ್ ಅಮೆರಿಕಾ, ಅಲ್ಲಿಂದ ಈ ಕಡೆ ಬಂದು ಮತ್ತೆ ಭೂಮಿ ಈ ಕಡೆಯಿಂದ ಕಂಟಿನ್ಯೂ ಆಗುತ್ತಲ್ಲ ರೌಂಡ್ ಇರೋದಕ್ಕೆ. ಸೊ ಈ ಜಾಗದಲ್ಲಿ ಬಂದು ಹಿಂಗೆ ವಾಪಸ್ಸು ಸೌತ್ ಆಫ್ರಿಕಾ ಎಲ್ಲ ದಾಟ್ಕೊಂಡು ವಾಪಸ್ ಬರ್ತಾನೆ. ಸೊ ಇದು ಮೆಗಲನ್ ತೊಗೊಂಡಂಥ ರೂಟು. ಇವನು ಫಸ್ಟು ಪ್ರಾಕ್ಟಿಕಲಿ ಪ್ರೂವ್ ಮಾಡೋದು ಮೆಗಲನ್ನು ಭೂಮಿ ರೌಂಡ್ ಇದೆ ಅಂತ. ಮತ್ತು ಮೆಗಲನ್ ವಾಪಸ್ ಬರಲ್ಲ. ಮೆಗಲನ್ ಇಲ್ಲೇನಾಗ್ಬಿಡುತ್ತೆ, ಇಲ್ಲಿರೋಂಥ ಜನಗಳ ಜೊತೆ ಫೈಟ್ ಮಾಡಿಬಿಟ್ಟು ಅಲ್ಲೇ ಸತ್ತೋಗ್ತಾನೆ. ಅವನು ಒಂದು ಶಿಪ್ ಮಾತ್ರ ಸೈಲ್ ಮಾಡಿಕೊಂಡು ವಾಪಸ್ಸು ಬರುತ್ತೆ. ಸೊ ಅದು ಮೆಗಲನ್ ರೂಟ್. ನೆಕ್ಸ್ಟ್ ಬಂದು ಕೊಲಂಬಸ್ ರೂಟು. ಸೊ ಕೊಲಂಬಸ್ದು ಈ ಥರ ಮಾರ್ಕ್ ಇರುತ್ತೆ ನೋಡಿ, ರೈಲ್ವೆ ಟ್ರ್ಯಾಕ್ ಥರ. ಸೊ ಇಲ್ಲಿಂದ ಪೋರ್ಚುಗಲ್, ಸ್ಪೈನಿಂದ ಹೊರಟುಬಿಟ್ಟು ಇಲ್ಲಿಂದ ಅವನು ವೆಸ್ಟ್ ಇಂಡೀಸ್ ಜಾಗ ಏನಿದೆ, ಬಹಾಮಾಸ್ ಇದೆಲ್ಲ, ಇಲ್ಲಿಗೆ ಟ್ರಾವೆಲ್ ಮಾಡ್ತಾನೆ. ಸೊ ಅದು ಒಂದು ಈ ಥರ ಒಂದು ಜಾಗ ಇದೆ ಬಹಾಮಾಸ್ ಅಂತ ಅವನು ಕಂಡುಹಿಡಿತಾನೆ. ನೆಕ್ಸ್ಟ್ ಬಂದು ವಾಸ್ಕೋಡಗಾಮ, ಪರ್ಪಲ್ ಲೈನ್ ನೋಡಿ. ವಾಸ್ಕೋಡಗಾಮ ಏನು ಮಾಡ್ತಾನೆ, ಇಲ್ಲಿಂದ ಹೊರಟವನು ಪೋರ್ಚುಗಲ್ಲಿಂದ ಶೋರ್ ಹಗಿಂಗ್ ಅಂತ ಕರಿತೀವಿ. ಸೊ ಏನಪ್ಪ ಅಂದರೆ ಸಮುದ್ರದ ದಡ ಯಾವಾಗೂ ಕಾಣಿಸೋ ಥರನೇ, ಅಂದರೆ ತುಂಬ ದೂರ ಹೋಗ್ದಿದ್ದಾಗೆ ಅವನೇನು ಮಾಡ್ತಾನೆ, ಆಫ್ರಿಕಾದನೇ ನೋಡ್ಕೊಂಡು ಹಿಂಗೆ ಟ್ರಾವೆಲ್ ಮಾಡ್ತಾನೆ. ಇಲ್ಲಿಂದ ಆಫ್ರಿಕನ್ನ ಸದರ್ನ್ ಮೋಸ್ಟ್ ಟಿಪ್ ಕೇಪ್ ಆಫ್ ಗುಡ್ ಹೋಪ್ ಬರ್ತಾನೆ. ಅಲ್ಲಿಂದ ಹಾಗೆ ಶೋರ್ ಹಗಿಂಗ್ ಮಾಡಿಕೊಂಡು ಇಥಿಯೋಪಿಯಾ ಸೈಡಿಗೆ ಬರ್ತಾನೆ. ಇಲ್ಲಿಂದ ಏನು ಮಾಡ್ತಾನೆ, ಮತ್ತೆ ಇಲ್ಲಿಂದ ಮಾನ್ಸೂನ್ ವಿಂಡ್ಸ್ ಯೂಸ್ ಮಾಡಿಕೊಂಡು ಇಲ್ಲಿಂದ ಕೇರಳಕ್ಕೆ ಬರ್ತಾನೆ. ಕೇರಳದಲ್ಲಿ ಒಂದು ಕ್ಯಾಲಿಕಟ್ ಅನ್ನೋಂಥ ಜಾಗ. ನೆಕ್ಸ್ಟ್ ಬಂತು ಬಾರ್ತಲೋಮಿಯೋ ಡಯಾಸ್ ಅಂತ. ಸೊ ಇವನು ಕೂಡ ಈ ಥರನೇ ಟ್ರಾವೆಲ್ ಮಾಡ್ತಾನೆ. ಅದ್ರದ್ದು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲಿ ಮಾತ್ರ ಮಾಡಿದ್ದಾರೆ ನೋಡಿ, ಇಲ್ಲಿ ಇಷ್ಟು. ಸೊ ಇವನು ಬಂದು ಕೇಪ್ ಆಫ್ ಗುಡ್ ಹೋಪ್ ಮಾತ್ರ ಕಂಡುಹಿಡಿತಾನೆ, ಇಷ್ಟು ಮಾತ್ರ. ಅವ್ನು ಬೇರೆ ಎಲ್ಲೂ ಟ್ರಾವೆಲ್ ಮಾಡಲ್ಲ. ಅಂದರೆ ಆಫ್ರಿಕಾದ ಸದರ್ನ್ ಮೋಸ್ಟ್ ಟಿಪ್ಪನ್ನು ಕಂಡುಹಿಡಿದಿದ್ದು ಬಾರ್ತಲೋಮಿಯೋ ಡಯಾಸ್.
ಸೊ ಇನ್ನೂ ಏನೇನು ಕಾರಣಗಳಿದೆ ನೋಡೋಣ. ಒಂದು ರಿಲಿಜಿಯಸ್ ಮೋಟಿವೇಶನ್ ಅಂತ. ದಿ ಕ್ರಿಶ್ಚಿಯನ್ ಮಿಷನರೀಸ್ ಸ್ಟಾರ್ಟೆಡ್ ಲುಕಿಂಗ್ ಟುವರ್ಡ್ಸ್ ಏಷ್ಯಾ ಆ್ಯಂಡ್ ಆಫ್ರಿಕಾ ಫಾರ್ ದಿ ಪ್ರೊಪಗೇಷನ್ ಆಫ್ ದ ರಿಲಿಜನ್. ನೋಡಿ, ಕ್ರಿಶ್ಚಿಯಾನಿಟಿ ಆಲ್ಮೋಸ್ಟ್ ಯುರೋಪಲ್ಲಿ ಫುಲ್ ಸ್ಪ್ರೆಡ್ ಆಗಿರುತ್ತೆ. ಅಂದರೆ ಆಲ್ಮೋಸ್ಟ್ 99.9% ಜನ ಕ್ರಿಶ್ಚಿಯನ್ಸೇ ಇರ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಕ್ರಿಶ್ಚಿಯಾನಿಟಿ ಇನ್ನು ಸ್ಪ್ರೆಡ್ ಆಗೋಕ್ಕೆ ಜಾಗ ಇರಲ್ಲ. ಆದರೆ ಇವ್ರಿಗೆ ಯಾವಾಗ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಬೇರೆ ರಿಲಿಜನ್ನ ಫಾಲೋ ಮಾಡೋ ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ, ಅದು ಮೊದಲು ಗೊತ್ತಿರುತ್ತೆ. ಸೊ ಈಗ ಎಲ್ಲ ಟ್ರಾವೆಲ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತಲ್ಲ. ಸೊ ಇದರಿಂದ ಏನು ಮಾಡ್ತಾರೆ, ಎಷ್ಟೊಂದು ಜನ ಕ್ರಿಶ್ಚಿಯನ್ ಮಿಷನರೀಸು, ಅಂದರೆ ಜನಗಳನ್ನ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇರೋವಂಥವ್ರು ಏಷ್ಯಾಗೆ ಆಫ್ರಿಕಾಗೆಲ್ಲ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೂ ವಾಸ್ ದಿ ಫಸ್ಟ್ ನ್ಯಾವಿಗೇಟರ್ ಟು ಅಂಡರ್ಟೇಕ್ ಅನ್ ಅಡ್ವೆಂಚರ್ ಆಫ್ ಸಿ ವಾಯೇಜ್. ಈಗ ಜಹನಾರ ಅನ್ನೋ ಒಂದು ಹುಡುಗಿ ಕೇಳ್ತಾಳೆ, ಯಾರು ಫಸ್ಟ್ ನ್ಯಾವಿಗೇಟರ್, ಯಾರು ಈ ಥರ ಸಿ ವಾಯೇಜ್ನ ಸ್ಟಾರ್ಟ್ ಮಾಡಿದ್ದು ಅಂತ. ಅಂದರೆ ಮೊದಲಿಂದನೂ ಸಿ ವಾಯೇಜ್ ಮಾಡ್ತಿದ್ರು, ಈಗ ತುಂಬ ಬೇಗ ತುಂಬ ಲಾರ್ಜ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾರು ಅಂತ. ದಿ ಪೋರ್ಚುಗೀಸ್ ವರ್ ದಿ ಫಸ್ಟ್ ಟು ಅಂಡರ್ಟೇಕ್ ಸಿ ವಾಯೇಜಸ್. ನೋಡಿ, ಪೋರ್ಚುಗೀಸೇ ಫಸ್ಟ್ ಸಿ ವಾಯೇಜಸ್ನ ಶುರು ಮಾಡಿದ್ದು. ಇಟ್ ವಾಸ್ ದಿ ಪೋರ್ಚುಗೀಸ್ ಪ್ರಿನ್ಸ್ ಹೆನ್ರಿಸ್ ಸ್ಟ್ರಾಂಗ್ ಡಿಸೈರ್ ಟು ಫೈಂಡ್ ಔಟ್ ಎ ಸಿ ರೂಟ್ ಟು ಇಂಡಿಯಾ ಆ್ಯಂಡ್ ಚೈನಾ. ನೋಡಿ, ಪೋರ್ಚುಗೀಸ್ ಪ್ರಿನ್ಸ್ ಒಬ್ಬ ಇರ್ತಾನೆ ಹೆನ್ರಿ ಅಂತ, ಅವನು ಏನಾದರೂ ಮಾಡಿ ಸಿ ರೂಟ್ ಕಂಡುಹಿಡಿಬೇಕು ಇಂಡಿಯಾಗೆ ಮತ್ತು ಚೈನಾಗೆ ಅಂತ ಆಸೆ ಇರುತ್ತೆ ಅವನಿಗೆ. ಈ ಎಸ್ಟಾಬ್ಲಿಷ್ಡ್ ಎ ನೇವಿ ಸ್ಕೂಲ್ ಫಾರ್ ದಿ ಪರ್ಪಸ್. ಇದಕ್ಕೆ ಇವನೇನು ಮಾಡ್ತಾನೆ, ಒಂದು ನೇವಿ ಸ್ಕೂಲ್, ಅಂದರೆ ಶಿಪ್ ರೆಡಿ ಮಾಡೋದು ಯಾವ ಥರ, ಶಿಪ್ ಓಡಿಸೋದು ಯಾವ ಥರ, ಅದನ್ನು ಮೇಂಟೈನ್ ಮಾಡೋದು ಯಾವ ಥರ, ಇದೆಲ್ಲ ಹೇಳ್ಕೊಡೋಕ್ಕೆ ಮತ್ತು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಅಂತಲೇ ಒಂದು ಸ್ಕೂಲು ಕಾಲೇಜ್ ಥರ ಅವನು ಎಸ್ಟಾಬ್ಲಿಷ್ ಮಾಡಿ ಎಲ್ಲರಿಗೂ ಹೇಳ್ಕೊಡೋಕ್ಕೆ ಶುರು ಮಾಡ್ತಾನೆ. ಹೆನ್ಸ್ ಈ ವಾಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಹೆನ್ರಿ ದಿ ನ್ಯಾವಿಗೇಟರ್. ಅದಕ್ಕೆ ಅವನ್ನ ಹೆನ್ರಿ ದಿ ನ್ಯಾವಿಗೇಟರ್ ಅಂತ ಕರೀತಾರೆ. ಈಸ್ ಎನ್ಕರೇಜ್ಮೆಂಟ್ ಪ್ರೊವೈಡೆಡ್ ಇನ್ ಇನ್ಸ್ಪಿರೇಷನ್ ಫಾರ್ ಎಕ್ಸ್ಪ್ಲೋರೇಷನ್. ಸೊ ಅವ್ನು ಕೊಡೋಂಥ ಎನ್ಕರೇಜ್ಮೆಂಟಿಂದ ಎಷ್ಟೊಂದು ಜನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ತಾರೆ. Henry was the founder of School of Navigation. Every year, students of this school used to go on a voyage along the west coast of Africa. ಸೊ ಇವನು ಕಾಲೇಜಲ್ಲಿದ್ದಂಥ ಅಥವಾ ಸ್ಕೂಲಲ್ಲಿದ್ದಂಥ ಸ್ಟೂಡೆಂಟ್ಸು ಎಲ್ಲ ಚಿಕ್ಕ ಮಕ್ಕಳಲ್ಲ, ಎಲ್ಲ ದೊಡ್ಡವರು, ಓಕೆನಾ. ಅವರು ಪ್ರತಿ ವರ್ಷ ಆಫ್ರಿಕಾದ ವೆಸ್ಟ್ ಕೋಸ್ಟ್ ಮುಖಾಂತರ ಆಫ್ರಿಕಾನ ಟ್ರಾವೆಲ್ ಮಾಡೋದು ಅಥವಾ ಸಮುದ್ರದಲ್ಲಿ ಟ್ರಾವೆಲ್ ಮಾಡೋದು ಮಾಡ್ತಾ ಇರ್ತಾರೆ. ಬೈ ಅರ್ಲಿ ಪಾರ್ಟ್ ಆಫ್ 16th century, sailors had gathered sufficient information about winds, waves and sea tides. ಸೊ 16th century ಅರ್ಲಿ ಪಾರ್ಟ್ ಅಷ್ಟರಲ್ಲಿ ಏನಾಗುತ್ತೆ, ಇಲ್ಲಿದ್ದಂಥ ಸೈಲರ್ಸ್ ಏನಿದ್ರು ಅವ್ರಿಗೆಲ್ಲ ವಿಂಡ್ ಯಾವ ಥರ ಬೀಸುತ್ತೆ, ಅಲೆಗಳು ಯಾವ ಥರ ಇರುತ್ತೆ, ಸಮುದ್ರದ ಅಲೆಗಳು ಯಾವ ಥರ ಬರುತ್ತೆ, ಇದೆಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಮೆನಿ ಇಂಪಾರ್ಟೆಂಟ್ ಯುರೋಪಿಯನ್ ಸೈಲರ್ಸ್, ಅಸ್ಟ್ರಾನಮರ್ಸ್ ಆ್ಯಂಡ್ ಜಿಯೋಲಜಿಸ್ಟ್ಸ್ ವೆರ್ ಎಂಗೇಜ್ಡ್ ಇನ್ ಕಂಪೈಲಿಂಗ್ ಇನ್ಫಾರ್ಮೇಷನ್ ಫಾರ್ ದಿ ಸ್ಕೂಲ್. ಸೊ ಎಷ್ಟೊಂದು ಸೈಲರ್ಸ್ ಇರ್ಬೋದು, ಅಸ್ಟ್ರಾನಮರ್ಸು, ಜಿಯೋಲಜಿಸ್ಟ್, ಇವ್ರನ್ನೆಲ್ಲ ಕರೆಸ್ಕೊಂಡು ಅವನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಸ್ತಾ ಇರ್ತಾನೆ. ವಿಚ್ ಆರ್ ದಿ ಲ್ಯಾಂಡ್ ಏರಿಯಾಸ್ ಡಿಸ್ಕವರ್ಡ್ ಬೈ ದಿ ನ್ಯಾವಿಗೇಟರ್ಸ್. ಸೊ ಸರ್, ನೀವು ಹೇಳಿದ್ರಲ್ಲ ಹೊಸ ಲ್ಯಾಂಡ್ ಅಥವಾ ಹೊಸ ದೇಶಗಳನ್ನು ಇವರು ಡಿಸ್ಕವರ್ ಮಾಡಿದ್ರು ನ್ಯಾವಿಗೇಟರ್ಸ್ ಅಂತ. ಸೊ ಆ ಥರದ್ದು ಯಾವುದು ಅಂತ ಕೇಳ್ತಾರೆ. ದಿ ಪೋರ್ಚುಗೀಸ್ ಸೈಲರ್ ಬಾರ್ತೊಲೊಮ್ಯೋ ಡಯಾಸ್ ಅಂಡರ್ಟುಕ್ ಎ ವಾಯೇಜ್ ಅಂಡರ್ ರಾಯಲ್ ಪ್ಯಾಟ್ರನೇಜ್ ಆ್ಯಂಡ್ ರೀಚ್ಡ್ ಸದರ್ನ್ ಟಿಪ್ ಆಫ್ ಆಫ್ರಿಕಾ ಇನ್ 1488. ಸೊ ಪೋರ್ಚುಗೀಸ್ ಸೈಲರ್ ಒಬ್ಬರು ಇರ್ತಾರೆ, ಬಾರ್ತೊಲೊಮ್ಯೋ ಡಯಾಸ್ ಅಂತ. ಇವನು ರಾಯಲ್ ಪ್ಯಾಟ್ರನೇಜ್ ತೊಗೊಂಡು ಆಫ್ರಿಕಾದ ಸದರ್ನ್ ಮೋಸ್ಟ್ ಟಿಪ್ಗೆ ಇವನು ರೀಚ್ ಆಗ್ತಾನೆ 1488ಅಲ್ಲಿ. ಈ ಶಿಪ್ಸ್ ವೇರ್ ರಿಟ್ ಬೈ ಪವರ್ಫುಲ್ ವಿಂಡ್ಸ್ ಇನ್ ದಟ್ ಏರಿಯಾ. ಸೊ ಆ ಏರಿಯಾದಲ್ಲಿ ಇವರಿಗೆ ಪವರ್ಫುಲ್ ಗಾಳಿಗಳು ಬೀಸಿ ಜೋರಾಗಿ ಗಾಳಿ ಬೀಸಿಬಿಟ್ಟು ಆ ಶಿಪ್ಪೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಈ ನೇಮ್ಡ್ ದಟ್ ಏರಿಯಾ ಕೇಪ್ ಆಫ್ ಸ್ಟಾರ್ಮ್. ಸೊ ಅದಕ್ಕೆ ಆ ಏರಿಯಾನ ಕೇಪ್ ಆಫ್ ಸ್ಟಾರ್ಮ್ ಅಂತ ಕರೀತಾನೆ. However, since this voyage had raised the expectations for future voyages, King John II named the southern tip of Africa as not the Cape of Storm, but Cape of Good Hope. ಸೊ ಇವ್ರೇನು ಮಾಡ್ತಾರೆ, ಈ ಕೇಪ್ ಆಫ್ ಸ್ಟಾರ್ಮ್ ಅಂತ ಇವನ ಹೆಸರಿಟ್ರು. ಆಮೇಲೆ ರಾಜ ಕಿಂಗ್ ಜಾನ್ II ಏನು ಮಾಡ್ತಾನೆ, ಇದು ನಮಗಲ್ಲಿ ತೊಂದರೆ ಆದರೂ ಕೂಡ ಇದು ಇನ್ನೂ ನಾವು ದೂರ ಹೋಗ್ಬೋದು ಅನ್ನೋವಂಥ ಆಸೆನ ನಮಗೆ ಕ್ರಿಯೇಟ್ ಮಾಡಿದೆ, ನಮಗೆ ಹೋಪ್ ಕ್ರಿಯೇಟ್ ಮಾಡಿದೆ, ಅದಕ್ಕೆ ಇದನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ಕರಿಬೇಕು ಅಂತ ಆ ಹೆಸರನ್ನ ಇಡ್ತಾರೆ. ನೆಕ್ಸ್ಟ್ ಬಂದು ವಾಸ್ಕೋ ಡ ಗಾಮಾ ಅಂತ. ಅನದರ್ ಪೋರ್ಚುಗೀಸ್ ಸೈಲರ್ ವಾಸ್ಕೋ ಡ ಗಾಮಾ ಸ್ಟಾರ್ಟೆಡ್ ಆನ್ ದಿ ರೂಟ್ ಎಸ್ಟಾಬ್ಲಿಷ್ಡ್ ಬೈ ಬಾರ್ತೊಲೊಮ್ಯೋ ಡಯಾಸ್ ಆ್ಯಂಡ್ ರೀಚ್ಡ್ ಕೇಪ್ ಆಫ್ ಗುಡ್ ಹೋಪ್. ಸೊ ವಾಸ್ಕೋ ಡ ಗಾಮಾ ಏನು ಮಾಡ್ತಾನೆ, ಬಾರ್ತೊಲೊಮ್ಯೋ ಡಯಾಸ್ ಏನು ಟ್ರಾವೆಲ್ ಮಾಡಿದ ರೂಟು ಅದೇ ರೂಟಲ್ಲಿ ಹೋಗ್ಬಿಟ್ಟು ಕೇಪ್ ಆಫ್ ಗುಡ್ ಹೋಪ್ಗೆ ರೀಚ್ ಆಗ್ತಾರೆ. ಫ್ರಮ್ ದೇರ್ ಹಿ ರೀಚ್ಡ್ ಮೆಲಿಂಡಿ ಐಲ್ಯಾಂಡ್ ಆನ್ ದಿ ಈಸ್ಟ್ ಕೋಸ್ಟ್ ಆಫ್ ಆಫ್ರಿಕಾ. ಅಲ್ಲಿ ಮೆಲಿಂಡಿ ಐಲ್ಯಾಂಡ್ ಅಂತ ಇರುತ್ತೆ ಈಸ್ಟ್ ಕೋಸ್ಟಲ್ಲಿ, ಆಫ್ರಿಕಾದ ರೈಟ್ ಸೈಡ್ಗೆ ಬರುತ್ತೆ, ಅದು ಇಥಿಯೋಪಿಯಾ ಹತ್ರ. ಸೊ ಅಲ್ಲಿಗೆ ರೀಚ್ ಆಗ್ತಾನೆ. ಈ ಕ್ರಾಸ್ಡ್ ದಿ ಅರೇಬಿಯನ್ ಸಿ ಆ್ಯಂಡ್ ದಿ ಇಂಡಿಯನ್ ಓಷನ್ ಆ್ಯಂಡ್ ರೀಚ್ಡ್ ಕ್ಯಾಲಿಕೆಟ್ ಆನ್ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಇನ್ 1498.
ಸೊ ಇನ್ನೇನು ಮಾಡ್ತಾನೆ, ಅರೇಬಿಯನ್ ಸಿ ದಾಟಿ ಮತ್ತು ಇಂಡಿಯನ್ ಓಷನ್ ದಾಟಿ ಕ್ಯಾಲಿಕಟ್ ಅಂತ ಒಂದು ಜಾಗ ಇರುತ್ತೆ ಕೇರಳದಲ್ಲಿ, ಅದನ್ನು ರೀಚ್ ಆಗ್ತಾನೆ. ಯಾವಾಗ? 1498ಅಲ್ಲಿ. ಇನ್ ದಿಸ್ ಮ್ಯಾನರ್ ಎ ನ್ಯೂ ಸಿ ರೂಟ್ ಟು ಇಂಡಿಯಾ ವಾಸ್ ಡಿಸ್ಕವರ್ಡ್. ಸೊ ಇದರಿಂದ ಏನಾಯಿತು, ವಾಸ್ಕೋ ಡ ಗಾಮ ಫಸ್ಟ್ ಪರ್ಸನ್ನು ಇಂಡಿಯಾಗೆ ಸಿ ರೂಟ್ನ ಕಂಡುಹಿಡಿದಿದ್ದಕ್ಕೆ. ಓಕೆನಾ? ಇವನೇ ವಾಸ್ಕೋ ಡ ಗಾಮದು ಪೇಂಟಿಂಗ್. ದಿ ಪ್ಲೇಸ್ ವಾಸ್ಕೋ ಡ ಗಾಮ ಆ್ಯಕ್ಚುಲಿ ಅರೈವ್ಡ್ ಅಟ್ ವಾಸ್ ಕಪ್ಪಾಡ್, ಅರೌಂಡ್ 10 ಕಿಲೋಮೀಟರ್ಸ್ ಅವೇ ಫ್ರಮ್ ಕ್ಯಾಲಿಕಟ್. ನೋಡಿ, ಅವನು ಒರಿಜಿನಲಿಗೆ ಬಂದಿದ್ದ ಜಾಗ ಹೆಸರು ಬಂದು ಕಪ್ಪಾಡ್ ಅಂತ. ಇದು ಕ್ಯಾಲಿಕಟ್ಗಿಂತ ಒಂದು 10 ಕಿಲೋಮೀಟರ್ ದೂರ ಇದೆ. ಸೊ ಅದ್ರದ್ದು ಅರ್ಥ ಕ್ಯಾಲಿಕಟ್ ಅಂತಲೇ ಕರೀತಾರೆ. ಅಟ್ ದಟ್ ಟೈಮ್ ದಿ ಝ್ಯಾಮೊರಿನ್ ಕಿಂಗ್ಸ್ ಯೂಸ್ ಟು ರೂಲ್ ಕ್ಯಾಲಿಕಟ್. ಝ್ಯಾಮೊರಿನ್ ರಾಜರು ಕ್ಯಾಲಿಕಟ್ನ ರೂಲ್ ಮಾಡ್ತಾ ಇರ್ತಾರೆ ಟೈಮಲ್ಲಿ. ನೆಕ್ಸ್ಟ್ ವಾಯೇಜರ್ ಬಂದು ಅಥವಾ ನ್ಯಾವಿಗೇಟರ್ ಬಂದು ಕ್ರಿಸ್ಟೋಫರ್ ಕೊಲಂಬಸ್ ಅಂತ. ದಿ ಸ್ಪ್ಯಾನಿಷ್ ನ್ಯಾವಿಗೇಟರ್ ಕ್ರಿಸ್ಟೋಫರ್ ಕೊಲಂಬಸ್ ಅಂಡರ್ಟುಕ್ ಎ ಸಿ ವಾಯೇಜ್ ಟುವರ್ಡ್ಸ್ ದಿ ವೆಸ್ಟ್ ವಿತ್ ದಿ ಫರ್ಮ್ ಬಿಲೀಫ್ ದಟ್ ದಿ ಅರ್ತ್ ವಾಸ್ ರೌಂಡ್. ಸೊ ಇವನಿಗೆ ಒಂದು ನಂಬಿಕೆ ಇರುತ್ತೆ ಇಷ್ಟರಲ್ಲಿ, ಅಂದರೆ ಎಷ್ಟೊಂದು ರಿಸರ್ಚ್ ಎಲ್ಲ ನಡೀತಾ ಇರೋದ್ರಿಂದ ಭೂಮಿ ರೌಂಡ್ ಆಗಿದೆ ಅಂತ ಇವನಿಗೆ ಗೊತ್ತಿರುತ್ತೆ. ಅದಕ್ಕೆ ಇವನು ಏನು ಮಾಡ್ತಾನೆ, ಇಂಡಿಯಾಗೆ ಈ ಸೈಡಿಂದ ಹಿಂಗೆ ಬರೋದ್ರ ಬದಲು, ಅಂದರೆ ಈ ಸೈಡಿಂದ ಹಿಂಗೆ ಬರೋದ್ರ ಬದಲು ನಾನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಸುತ್ತ ಹಾಕ್ಕೊಂಡು ಭೂಮಿನ ಹಿಂಗೆ ಬರ್ತೀನಿ ಅನ್ನೋ ಥರ ಇವನು ಐಡಿಯಾ ಇಟ್ಕೊಂಡಿರ್ತಾನೆ. ಓಕೆನಾ? ಅಂದರೆ ಸರ್ಕಮ್ ನ್ಯಾವಿಗೇಷನ್ದು ಐಡಿಯಾ ಇರುತ್ತೆ ಇವನಿಗೆ. ಹಿ ಟುಕ್ ದಿ ಹೆಲ್ಪ್ ಆಫ್ ಸ್ಪ್ಯಾನಿಷ್ ಕಿಂಗ್ ಫರ್ಡಿನಾಂಡ್ ಆ್ಯಂಡ್ ಕ್ವೀನ್ ಇಸಬೆಲ್ಲಾ ಫಾರ್ ದಿಸ್ ಪರ್ಪಸ್. ಸೊ ಇವನೇನು ಮಾಡ್ತಾನೆ, ಇವನ ಹತ್ರ ದುಡ್ಡು ಇರಲ್ಲ ಅಲ್ವಾ, ಸೊ ಅದಕ್ಕೆ ಸ್ಪೇನಿಷ್ ರಾಜ ಒಬ್ಬ ಇರ್ತಾನೆ ಫರ್ಡಿನಾಂಡ್ ದಿ ಸೆಕೆಂಡ್ ಅಂತ, ಅವನ ಹೆಲ್ಪು ಮತ್ತು ಕ್ವೀನ್ ಇಸಬೆಲ್ಲಾ ಹೆಲ್ಪು, ರಾಜಾರಾಣಿ ಹೆಲ್ಪ್ ತೊಗೊಂಡು ಅವನು ವಾಯೇಜ್ನ ಶುರು ಮಾಡ್ತಾನೆ. ಈ ಕ್ರಾಸ್ಡ್ ದಿ ಅಟ್ಲಾಂಟಿಕ್ ಓಷನ್ ಆ್ಯಂಡ್ ರೀಚ್ಡ್ ಬಹಾಮಾಸ್ ಐಲ್ಯಾಂಡ್. ಸೊ ಇವನು ಅಟ್ಲಾಂಟಿಕ್ ಓಷನ್ ಕ್ರಾಸ್ ಮಾಡಿ ಬಹಾಮಾ ಐಲ್ಯಾಂಡ್ಸ್ಗೆ ರೀಚ್ ಆಗ್ತಾನೆ. ಈ ಥಾಟ್ ದಟ್ ದಿ ಏರಿಯಾ ವಾಸ್ ಇಂಡಿಯಾ ಆ್ಯಂಡ್ ಸೊ ರೆಫರ್ ಟು ದಿ ಪೀಪಲ್ ದೇರ್ ಆ್ಯಸ್ ರೆಡ್ ಇಂಡಿಯನ್ಸ್. ಇವನೇನು ಅನ್ಕೊತಾನೆ, ಆ ಜಾಗ ಇವನೇನು ರೀಚ್ ಆಗ್ತಾನೆ ಬಹಾಮಾ ಐಲ್ಯಾಂಡ್ಸು, ಅದನ್ನು ಇಂಡಿಯಾ ಅನ್ಕೊತಾನೆ, ಇವನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾನೆ. ಅದಕ್ಕೆ ಅಲ್ಲಿದ್ದಂಥವ್ರನ್ನ ರೆಡ್ ಇಂಡಿಯನ್ಸ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾನೆ. ಓಕೆನಾ? ಆ್ಯಕ್ಚುಲಿ ಆ ಥರ ಏನಿಲ್ಲ, ಇವನಿಗೂ ಗೊತ್ತಿರುತ್ತೆ ಅದು ಇಂಡಿಯಾ ಅಲ್ಲ ಅಂತ. ಆದರೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟು ವಾಪಸ್ ಹೋದರೆ ರಾಜ ಬಿಡಲ್ಲ ಅಂತೇಳ್ಬಿಟ್ಟು ರಾಜನಿಗೆ ಸುಳ್ಳು ಹೇಳಿರ್ತಾನೆ ಅವನು, ಇಂಡಿಯಾನ ರೀಚ್ ಆಗಿದ್ದೀನಿ ಅಂತ ಅಷ್ಟೆ. ಆ್ಯಕ್ಚುಲಿ ದಿ ಪ್ಲೇಸ್ ವಾಸ್ ಎ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಕಾಲ್ಡ್ ದಿ ವೆಸ್ಟ್ ಇಂಡೀಸ್. ಸೊ ಈ ಜಾಗನ ವೆಸ್ಟ್ ಇಂಡೀಸ್ ಅಂತ ಕರೀತಾರೆ. ಆ ಜಾಗನ ಇವನು ರೀಚ್ ಆಗಿರ್ತಾನೆ. ಅದು ಎಷ್ಟೊಂದು ಐಲ್ಯಾಂಡ್ಗಳಿರುವಂಥ ಒಂದು ಐಲ್ಯಾಂಡ್ ಗ್ರೂಪ್ ಅದು. ದಿ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಅಬೌಟ್ ದಿಸ್ ಡಿಸ್ಕವರಿ ಇಸ್ ದಟ್ ಕೊಲಂಬಸ್ ವಾಸ್ ನಾಟ್ ಅವೇರ್ ಟಿಲ್ ಹಿಸ್ ಡೆತ್ ದಟ್ ಹಿ ಹ್ಯಾಡ್ ಡಿಸ್ಕವರ್ಡ್ ಎ ನ್ಯೂ ಪ್ಲೇಸ್ ಆನ್ ದಿ ಅರ್ತ್. ಸೊ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಕೊಲಂಬಸ್ಗೆ ಅವ್ನು ಸಾಯೋವರೆಗೂ ಅವ್ನು ಹೊಸ ಪ್ಲೇಸ್ನ ಕಂಡುಹಿಡ್ದಿದ್ದೀನಿ ಅಂತ ಅಂದ್ಕೊಂಡಿರಲ್ಲ. ಅವನು ನಾನು ಇಂಡಿಯಾನ ಕಂಡುಹಿಡ್ದಿದ್ದೀನಿ ಅಂತ ಅಂದ್ಕೊಂಡಿರ್ತಾನೆ. ಕ್ರಿಸ್ಟೋಫರ್ ಕೊಲಂಬಸ್ ಹ್ಯಾಡ್ ದಿ ಆಂಬಿಷನ್ ಆಫ್ ರೀಚಿಂಗ್ ಇಂಡಿಯಾ ಬೈ ಸೈಲಿಂಗ್ ಟುವರ್ಡ್ಸ್ ದಿ ವೆಸ್ಟ್ ಆ್ಯಂಡ್ ಕ್ರಾಸಿಂಗ್ ದಿ ಅಟ್ಲಾಂಟಿಕ್ ಓಷನ್. ಸೊ ಇವನು ವೆಸ್ಟ್ ಕಡೆಗೆ ಟ್ರಾವೆಲ್ ಮಾಡಿಬಿಟ್ಟು ಉಲ್ಟಾ ಆ ಕಡೆಯಿಂದ ಇಂಡಿಯನ್ ಬರೋಣ ಅಂತ ಆಂಬಿಷನ್ ಇಟ್ಕೊಂಡಿರ್ತಾನೆ. ಇನ್ ಆಗಸ್ಟ್ 1492 ಕೊಲಂಬಸ್ ಸ್ಟಾರ್ಟೆಡ್ ಇಸ್ ಸಿ ವಾಯೇಜ್ ಟುವರ್ಡ್ಸ್ ದಿ ಅಟ್ಲಾಂಟಿಕ್ ಓಷನ್ ಫ್ರಮ್ ದಿ ಪಾಲೋಸ್ ಹಾರ್ಬರ್ ವಿತ್ 88 ಸೈಲರ್ಸ್ ಆನ್ ಬೋರ್ಡ್ 3 ships. ಸೊ ಆಗಸ್ಟ್ 1492 ಅಲ್ಲಿ ಕೊಲಂಬಸ್ ಏನು ಮಾಡ್ತಾನೆ, ಅಟ್ಲಾಂಟಿಕ್ ಓಷನ್ ಮುಖಾಂತರ ಬರಬೇಕು ಅಂತೇಳಿ ಪೌಲೋಸ್ ಹಾರ್ಬರಲ್ಲಿ, ಅಂದರೆ ಶಿಪ್ ನಿಲ್ಲೋ ಜಾಗದಿಂದ ಹೊರಡ್ತಾನೆ. ಅವನ ಜೊತೆಗೆ 3 ಶಿಪ್ ಇರುತ್ತೆ ಮತ್ತು 88 ಜನ ಸೈಲರ್ಸ್ ಇರ್ತಾರೆ. ಓಕೆ, ಅಂದರೆ ಶಿಪ್ ಓಡ್ಸೋಕ್ಕೆ ಬೇಕಾಗಿರೋವಂಥವ್ರು. ಆಲ್ದೋ ಹಿ ಸೈಲ್ಡ್ ಫಾರ್ ಅರೌಂಡ್ 2 months ಈ ಕುಡ್ ನಾಟ್ ಸೈಟ್ ಲ್ಯಾಂಡ್. ಇವನ ಹತ್ರ 2 ತಿಂಗಳು ಹೋದ್ರೂ ಸಮುದ್ರದಲ್ಲಿ ಕಂಟಿನ್ಯೂಸ್ ಆಗಿ ಯಾವುದೇ ರೀತಿ ಲ್ಯಾಂಡ್ ಅವನಿಗೆ ಕಾಣಿಸಲ್ಲ. ಈ ಸೈಲರ್ಸ್ ಬಿಗ್ಯಾನ್ ಟು ರೆಬೆಲ್ ಅಗೇನ್ಸ್ಟ್ ಹಿಮ್. ಅವ್ನ ಸೈಲರ್ಸ್ ಏನಿರ್ತಾರೆ ಇವನ ಜೊತೆ ಇರೋರು, ಅವರೆಲ್ಲ ಇವನ ವಿರುದ್ಧ ತಿರುಗಿ ಬೀಳೋಕ್ಕೆ ಶುರು ಮಾಡ್ತಾರೆ, ರೆಬೆಲ್ ಆಗ್ತಾರೆ. ಕೊಲಂಬಸ್ ಮೋಟಿವೇಟೆಡ್ ದೆಮ್ ಟು ಸೈಲ್ ಫರ್ದರ್ ಬೈ ಡಿಕ್ಲೇರಿಂಗ್ ದಟ್ ದಿ ಸೈಲರ್ ಹೂ ಫಸ್ಟ್ ಸೈಟೆಡ್ ಲ್ಯಾಂಡ್ ಇನ್ ದಿ ನೆಕ್ಸ್ಟ್ 3 days ವುಡ್ ಬಿ ಗಿವನ್ ಎ ಸ್ಪೆಷಲ್ ಪ್ರೈಸ್ ಅಲಾಂಗ್ ವಿತ್ 1 year's ಸ್ಯಾಲ್ರಿ. ಸೊ ಇವನು ಏನು ಹೇಳ್ತಾನೆ ಅಂದರೆ, ಸೊ ಏನಕ್ಕೆ ರಿಬೆಲ್ ಮಾಡ್ತಾರೆ ಅಂದರೆ, ಶಿಪ್ಪಲ್ಲಿ ಹೋಗೋಕ್ಕೆ ಇವಾಗ 2 months ಅವ್ರು ಟ್ರಾವೆಲ್ ಮಾಡಿದ್ರಲ್ವಾ, ಸೊ 4 month ಫುಡ್ ಇರುತ್ತೆ ಅಂದ್ಕೊಳ್ಳಿ. 2 months ಹೋಗೋಕ್ಕೆ ಅವ್ರಿಗೆ ಫುಡ್ಡು ಮತ್ತು ಸಪ್ಲೈಸು, 2 months ರಿಟರ್ನ್ ಬರೋಕ್ಕೆ ಅಷ್ಟಿರುತ್ತೆ. ಇನ್ನೇನಾದರೂ ಅವ್ರು ಒಂದು 15 ದಿನ ಮುಂದೆ ಹೋಗ್ಬಿಟ್ರು ಅಂದ್ಕೊಳ್ಳಿ, 2.5 ತಿಂಗಳಿಗೆ ಆಗೋಷ್ಟು ಫುಡ್ ಖಾಲಿ ಆಗೋಗಿರುತ್ತೆ. ಸೊ ರಿಟರ್ನ್ ಬರೋಕ್ಕೆ 2.5 ತಿಂಗಳು ಫುಡ್ ಬೇಕು, ಆದರೆ ಅವ್ರ ಹತ್ರ 1.5 ತಿಂಗಳು ಫುಡ್ ಇರುತ್ತೆ. ಸೊ ಈ ಥರ ನೋಡಿಕೊಂಡು ಟ್ರಾವೆಲ್ ಮಾಡಬೇಕು, ಅರ್ಥ ಆಯ್ತಾ? ಯಾಕಂದರೆ ಸಮುದ್ರದ ಮಧ್ಯದಲ್ಲಿ ಏನೂ ಸಿಗಲ್ಲ. ಸೊ ಅದಕ್ಕೆ ಅವ್ರು ರಿಬೆಲ್ ಆಗೋಕ್ಕೆ ಹೋಗ್ತಾರೆ. ಆಗ ಕೊಲಂಬಸ್ ಅವ್ರನ್ನ ಮೋಟಿವೇಟ್ ಮಾಡ್ತಾನೆ, ಇನ್ನೊಂದು 3 ದಿನದಲ್ಲಿ ನಾವು ಲ್ಯಾಂಡ್ ಏನಾದರೂ ನೋಡಿಲ್ಲ ಅಂದರೆ ವಾಪಸ್ ಹೋಗೋಣ, ಯಾರು ಫಸ್ಟ್ ಲ್ಯಾಂಡ್ ನೋಡ್ತಾರೋ ಅವ್ರಿಗೆ ಒಂದು ಸ್ಪೆಷಲ್ ಪ್ರೈಸ್ ಕೊಡ್ತೀನಿ ಮತ್ತು 1 ವರ್ಷದ ಸ್ಯಾಲ್ರಿ ಬೋನಸ್ ಥರ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾನೆ. ಎನ್ಕರೇಜ್ಡ್ ಬೈ ದಿಸ್ ಪ್ರಾಮಿಸ್ ದ ಸೈಲರ್ಸ್ ಕಂಟಿನ್ಯೂಡ್ ದರ್ ಜರ್ನಿ. ಸೊ ಇದರಿಂದ ಅವರು
ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗುತ್ತೆ, ಅವಾಗ ಮುಂದೆ ಕಂಟಿನ್ಯೂ ಮಾಡ್ತಾರೆ. ಆ್ಯಂಡ್ ಆನ್ 12th October 1492 ಸೈಟೆಡ್ ಲ್ಯಾಂಡ್ ಇನ್ ದಿ ಮಾರ್ನಿಂಗ್. ಸೊ 12th October 1492 ಅಲ್ಲಿ ಅವರು ಮಾರ್ನಿಂಗು ಲ್ಯಾಂಡನ್ನು ನೋಡ್ತಾರೆ. ಓಕೆನಾ? ಆ ಲ್ಯಾಂಡು ಇಂಡಿಯಾ ಆಗಿರಲ್ಲ, ಬಹಾಮಾ ಐಲ್ಯಾಂಡ್ಸ್ ಆಗಿರುತ್ತೆ. ಡಿಸ್ಕವರಿ ಆಫ್ ಸೌತ್ ಅಮೆರಿಕಾ. ಎ ಪೋರ್ಚುಗೀಸ್ ಫ್ಲೀಟ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಕ್ಯಾಪ್ಟನ್ ಪೆಡ್ರೋ ಕೆಬ್ರಾಲ್ ಸ್ಟಾರ್ಟೆಡ್ ಆನ್ ಎ ವಾಯೇಜ್ ಟುವರ್ಡ್ಸ್ ಇಂಡಿಯಾ. ನೆಕ್ಸ್ಟ್ ಇನ್ನೊಂದು ಪೋರ್ಚುಗೀಸ್ ಫ್ಲೀಟ್ ಏನು ಮಾಡುತ್ತೆ, ಇದು ಪೆಡ್ರೋ ಕೆಬ್ರಾಲ್ ಅಂಡರ್ ಇದರಲ್ಲಿ ಇಂಡಿಯಾ ಕಡೆಗೆ ವಾಯೇಜ್ನ ಮಾಡುತ್ತೆ. ಆನ್ ದಿ ವೇ ಹೆವಿ ವಿಂಡ್ಸ್ ಅಟ್ಯಾಕ್ ದಿ ಶಿಪ್ಸ್ ಆ್ಯಂಡ್ ದೇ ಲಾಸ್ಟ್ ದೇರ್ ವೇ ಡ್ರಿಫ್ಟಿಂಗ್ ಟುವರ್ಡ್ಸ್ ದಿ ವೆಸ್ಟ್. ಸೊ ಇವ್ರು ಏನು ಮಾಡ್ತಾರೆ, ದಾರಿಯಲ್ಲಿ ಹೋಗೋವಾಗ ಜೋರಾಗಿ ಗಾಳಿ ಬೀಸ್ಬಿಟ್ಟು ಇವ್ರ ಶಿಪ್ಗಳೆಲ್ಲ ಬೇರೆ ದಾರಿಗೆ ಹೋಗ್ಬಿಡುತ್ತೆ, ವೆಸ್ಟ್ ಕಡೆಗೆ. ರೀಚ್ ಇಡ್ ದಿ ಈಸ್ಟರ್ನ್ ಕೋಸ್ಟ್ ಆಫ್ ಸೌತ್ ಅಮೆರಿಕಾ. ಸೊ ಇವ್ರೇನು ಮಾಡ್ತಾರೆ, ಸೌತ್ ಅಮೆರಿಕದ ಈಸ್ಟರ್ನ್ ಕೋಸ್ಟ್ನ ಇವರು ರೀಚ್ ಆಗ್ತಾರೆ. ದಸ್ ಕೆಬ್ರಾಲ್ ಆಕ್ಸಿಡೆಂಟ್ಲಿ ಡಿಸ್ಕವರ್ಡ್ ದಿ ಕಂಟ್ರಿ ಬ್ರೆಜಿಲ್ ಇನ್ ಸೌತ್ ಅಮೆರಿಕಾ. ಸೊ ಇವನು ಆಕ್ಸಿಡೆಂಟಾಗಿ ಕೆಬ್ರಾಲ್ ಏನು ಮಾಡ್ತಾನೆ, ಸೌತ್ ಅಮೆರಿಕಾದಲ್ಲಿರೋ ಬ್ರೆಜಿಲ್ ದೇಶಕ್ಕೆ ಲ್ಯಾಂಡ್ ಆಗ್ತಾನೆ. ಸೊ ಟೋಟಲ್ ಕಾಂಟಿನೆಂಟ್ನ ಇವನು ಕಂಡುಹಿಡಿತಾನೆ. ನೆಕ್ಸ್ಟ್ ಅಮೆರಿಗೋ ವೆಸ್ಪುಕಿ ಆಫ್ ಇಟಲಿ ಫಾಲೋಡ್ ದಿ ಸೇಮ್ ರೂಟ್ ಆಸ್ ಕೊಲಂಬಸ್ ಆ್ಯಂಡ್ ರೀಚ್ಡ್ ದಿ ಕಾಂಟಿನೆಂಟ್ ಆಫ್ ಸೌತ್ ಅಮೆರಿಕಾ. ಸೊ ಅಮೆರಿಗೋ ವೆಸ್ಪುಕಿ ಅನ್ನೋಂಥ ವ್ಯಕ್ತಿ ಇಟಲಿಯವನು. ಓಕೆ, ಅವನು ಕೊಲಂಬಸ್ ಬಂದಿರೋ ದಾರಿಯಲ್ಲೇ ಬಂದು ಅವನು ಸೌತ್ ಅಮೆರಿಕನ ರೀಚ್ ಆಗ್ತಾರೆ. ಆ ಬಹಾಮಾಸ್ ಬರಲ್ಲ, ಸೌತ್ ಅಮೆರಿಕಾಗೆ ಬರ್ತಾನೆ. ಹಿ ಡಿಕ್ಲೇರ್ಡ್ ದಟ್ ದಿ ಲ್ಯಾಂಡ್ ಕೊಲಂಬಸ್ ಹ್ಯಾಡ್ ಡಿಸ್ಕವರ್ಡ್ ವಾಸ್ ನಾಟ್ ಇಂಡಿಯಾ ಬಟ್ ದಿ ನ್ಯೂ ವರ್ಲ್ಡ್. ಸೊ ಇವನು ಏನು ಡಿಕ್ಲೇರ್ ಮಾಡ್ತಾನೆ, ಕೊಲಂಬಸ್ ಏನು ಕಂಡಿಡ್ದಿದ್ನಲ್ಲ ಅದು ಇಂಡಿಯಾ ಅಲ್ಲ, ಅದು ನ್ಯೂ ವರ್ಲ್ಡ್ ಅಂತ ಹೇಳ್ತಾನೆ, ಹೊಸ ಪ್ರಪಂಚ ಅಂತ ಹೇಳ್ತಾನೆ. ದೇರ್ ಫೋರ್ ದಿ ಜರ್ಮನ್ ಜಿಯೋಗ್ರಫರ್ ಮಾರ್ಟಿನ್ ವಾಲ್ಡ್ ಸಿಮ್ಯುಲರ್ ಸಜೆಸ್ಟೆಡ್ ದಟ್ ದಿ ನ್ಯೂ ವರ್ಲ್ಡ್ ಶುಡ್ ಬಿ ನೇಮ್ಡ್ ಅಮೆರಿಕಾ ಆಫ್ಟರ್ ಅಮೆರಿಗೋ ವೆಸ್ಪುಕಿ. ಸೊ ಇದರಿಂದ ಏನಾಯಿತು, ಜರ್ಮನ್ ಜಿಯೋಗ್ರಫರ್ ಮಾರ್ಟಿನ್ ವಾಲ್ಡ್ ಸಿಮ್ಯುಲರ್ ಅಂತ ಅವನೇನು ಹೇಳ್ತಾನೆ, ನ್ಯೂ ವರ್ಲ್ಡ್ನ ಡಿಸ್ಕವರ್ ಮಾಡಿದ್ದು ಅಮೆರಿಗೋ ವೆಸ್ಪುಕಿ ಇರೋದ್ರಿಂದ ಅದಕ್ಕೆ ಅಮೆರಿಕಾ ಅಂತ ಹೆಸರಿಡಬೇಕು ಅಂತ ಆಗುತ್ತೆ. ಸೊ ಅದನ್ನು ಸಜೆಷನ್ನ ಎಲ್ಲರೂ ಅಪ್ರೂವ್ ಮಾಡ್ತಾರೆ, ಮತ್ತು ಆವಾಗಿಂದ ನಾವು ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ ಅಂತ ಕರೆಯೋಕ್ಕೆ ಶುರು ಮಾಡ್ತೀವಿ. ನೆಕ್ಸ್ಟ್ ಫರ್ಡಿನೆಂಡ್ ಮೆಗಲನ್ ಅಂತ. ಓಕೆ, ಫರ್ಡಿನೆಂಡ್ ಮೆಗಲನ್ ವಾಸ್ ಅನ್ ಅಡ್ವೆಂಚರಸ್ ಪೋರ್ಚುಗೀಸ್ ನ್ಯಾವಿಗೇಟರ್. ಇವನೊಬ್ಬ ಪೋರ್ಚುಗೀಸ್ ನ್ಯಾವಿಗೇಟರ್ ಆಗಿರ್ತಾನೆ. ಫರ್ಡಿನೆಂಡ್ ಮೆಗಲನ್ ಆಸ್ ದಿ ಕ್ರೆಡಿಟ್ ಫಾರ್ ಬೀಯಿಂಗ್ ದಿ ಫಸ್ಟ್ ಟು ಸರ್ಕಮ್ ನ್ಯಾವಿಗೇಟ್ ದಿ ವರ್ಲ್ಡ್. ಸೊ ಇವನಿಗೆ ಫಸ್ಟು ಅಂದರೆ ಭೂಮಿನ ಸರ್ಕಮ್ ನ್ಯಾವಿಗೇಟ್ ಅಂದರೆ ಒಂದು ಸರಿ ಸರ್ಕಲ್ ಥರ ಹೋಗಿ ಬಂದಿರೋದು ಅಂತ ಅರ್ಥ. ಸೊ ಆ ಥರ ಬಂದಿದ್ದು ಫಸ್ಟು ಫರ್ಡಿನೆಂಡ್ ಮೆಗಲನ್ನು, ಅದಕ್ಕೆ ಆ ಕ್ರೆಡಿಟ್ ಅವನಿಗೆ ಹೋಗುತ್ತೆ. ಮೆಗಲನ್ ಸ್ಟಾರ್ಟೆಡ್ ಫ್ರಮ್ ಸ್ಪೈನ್ ಇನ್ 1519 ವಿತ್ 5 ಶಿಪ್ಸ್. ಇವನು 5 ಶಿಪ್ನ ತೊಗೊಂಡು 1519 ಹೊರಡ್ತಾನೆ ವಿತ್ 267 ನ್ಯಾವಿಗೇಟರ್ಸ್. ಸೊ 267 ಜನ ಸೇಲರ್ಸ್ನ ಕರ್ಕೊಂಡು ಹೋಗ್ತಾನೆ. ಈ ಟಚ್ಡ್ ದಿ ಸದರ್ನ್ ಟಿಪ್ ಆಫ್ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾದ ಸದರ್ನ್ ಟಿಪ್ ಇರುತ್ತಲ್ಲ, ಹಿಂಗೆ ಸೌತ್ ಅಮೆರಿಕಾ ಹಿಂಗಿತ್ತು ಅಂದರೆ ಈ ಎಂಡನ್ನು ಟಚ್ ಮಾಡ್ತಾನೆ. ಅಲ್ಲಿಂದ ಪೆಸಿಫಿಕ್ ಓಷನ್ಗೆ ಇಲ್ಲಿಂದ ಹಿಂಗೆ ಬಂದು ಈ ಕಡೆಗೆ ದಾಟ್ತಾನೆ, ಮತ್ತೆ ಬಂದು ಫಿಲಿಪೀನ್ಸ್ಗೆ ಬರ್ತಾನೆ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಅಲ್ಲಿ. ಹವೆವರ್ ಈ ವಾಸ್ ಕಿಲ್ಡ್ ಇನ್ ದಿ ಸ್ಕ್ರಿಮಿಶ್ ದಟ್ ಟುಕ್ ಪ್ಲೇಸ್ ದೇರ್ ವಿತ್ ನೇಟಿವ್ಸ್. ಆ ನೇಟಿವ್ಸ್ ಜೊತೆ ಆದಂಥ ಸ್ಕ್ರಿಮಿಶಸ್ಸಿಂದ ಅಂದರೆ ಫೈಟಿಂದ ಅವನು ಅಲ್ಲೇ ಸತ್ತೋಗ್ತಾನೆ. ದಿ ಫಾಲೋವರ್ಸ್ ರಿಟರ್ನ್ ಟು ಸ್ಪೈನ್. ಆದರೆ ಎಲ್ಲ ಶಿಪ್ ಬರಲ್ಲ, ಒಂದೇ ಶಿಪ್ಪಲ್ಲಿ ಅದು 5 ಶಿಪ್ಪಲ್ಲಿ 4 ಶಿಪ್ ಅಲ್ಲೇ ಡಿಸ್ಟ್ರಾಯ್ ಆಗುತ್ತೆ ದಾರಿಯಲ್ಲಿ. ಸೊ ಒಂದು ಶಿಪ್ಪಲ್ಲಿ ಮಾತ್ರ ರಿಟರ್ನ್ ಬರ್ತಾನೆ. 1522 ಅಲ್ಲಿ ವಾಪಸ್ ಬರುತ್ತೆ ಈ ಶಿಪ್ಪು. ಆ ಶಿಪ್ ಹೆಸರು ವಿಕ್ಟೋರಿಯಾ ಅಂತ. ದಿಸ್ ಮೇಡ್ ಇಟ್ ಕ್ಲಿಯರ್ ದಟ್ ದಿ ಅರ್ತ್ ವಾಸ್ ರೌಂಡ್. ಇದರಿಂದ ಪ್ರಾಕ್ಟಿಕಲಿ ಪ್ರೂವ್ ಆಗುತ್ತೆ ಅರ್ತು ರೌಂಡ್ಗಿದೆ ಅಂತ. ದಸ್ ವಿಕ್ಟೋರಿಯಾ ಕ್ಯಾನ್ ಬಿ ಕಾಲ್ಡ್ ದಿ ಫಸ್ಟ್ ಶಿಪ್ ದಟ್ ಕಂಪ್ಲೀಟೆಡ್ ಎ ಸರ್ಕಮ್ ನ್ಯಾವಿಗೇಷನ್ ಆನ್ ದಿ ಓಲ್ ಅರ್ತ್. ಸೊ ಭೂಮಿನ ಫಸ್ಟ್ ರೌಂಡ್ ಹೊಡೆದಿದ್ದು ವಿಕ್ಟೋರಿಯಾ ಅಂತ ಕರಿತೀವಿ. ನೆಕ್ಸ್ಟು ಮೈಕಲ್. ವಾಟ್ ವೇರ್ ದಿ ಎಫೆಕ್ಟ್ಸ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಈಗ ಮೈಕಲ್ ಕೇಳ್ತಾನೆ, ಸರ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಎಲ್ಲ ಆಯಿತು, ಬೇರೆ ಪ್ರಪಂಚ ಎಲ್ಲ ಇವರು ಕಂಡುಹಿಡಿದ್ರು, ಇಂಡಿಯಾಕ್ಕೆ ಸಿ ರೂಟ್ ಕಂಡುಹಿಡಿದ್ರು, ಬಹಾಮಾಸ್ಗೆ ಕಂಡುಹಿಡಿದ್ರು, ಸೌತ್ ಅಮೆರಿಕಾ ನಾರ್ತ್ ಅಮೆರಿಕಾಕ್ಕೆ ಕಂಡುಹಿಡಿದ್ರು, ಏನಾಯಿತು ಇದರಿಂದ ಕಂಡುಹಿಡಿದಿದ್ರಿಂದ ಅಂತ ಕೇಳ್ತಾರೆ. ದಿ ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಆ್ಯಡ್ ಎ ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ ಆನ್ ನಾಟ್ ಜಸ್ಟ್ ಯುರೋಪಿಯನ್ ಸಿವಿಲೈಸೇಷನ್ ಬಟ್ ಆಲ್ಸೋ ಆನ್ ದಿ ಪೀಪಲ್ ಆ್ಯಂಡ್ ಕಲ್ಚರ್ ಆಫ್ ಏಷ್ಯಾ, ಆಫ್ರಿಕಾ ಆ್ಯಂಡ್ ಅಮೆರಿಕಾ. ನೋಡಿ, ಈ ಜಿಯೋಗ್ರಫಿಕಲ್ ಡಿಸ್ಕವರೀಸಿಂದ ಬರೀ ಯುರೋಪಿಯನ್ ಸಿವಿಲೈಸೇಷನ್ ಮೇಲೆ ಮಾತ್ರ ಇದು ಇಂಪ್ಯಾಕ್ಟ್ ಆಗಲಿಲ್ಲ, ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕಾದಲ್ಲಿರೋ ಸುಮಾರು ಜನಗಳ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಯಾವ ಥರ, ಒಳ್ಳೆ ಇಂಪ್ಯಾಕ್ಟಾ ಬ್ಯಾಡ್ ಇಂಪ್ಯಾಕ್ಟಾ, ನೆಕ್ಸ್ಟ್ ಲೆಸನ್ಗಳಲ್ಲಿ ಹಾಗೆ ನೋಡ್ತಾ ಹೋಗೋಣ. ನೆಕ್ಸ್ಟು ಎಕ್ಸ್ಪ್ಯಾನ್ಷನ್ ಆಫ್ ಟ್ರೇಡ್ ಆಗುತ್ತೆ. ಅಂದರೆ ಈ ಸಿ ರೂಟ್ ಕಂಡಿಡ್ದಿದ್ದು ಮತ್ತು ಬೇರೆ ಬೇರೆ ಜಾಗನ ಕಂಡಿಡ್ದಿದ್ದರಿಂದ ಏನಾಯಿತು, ಟ್ರೇಡ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಅಂದರೆ ಬಿಸ್ನೆಸ್ಸು ಜಾಸ್ತಿ ಆಗುತ್ತೆ. ದಿ ಯುರೋಪಿಯನ್ಸ್ ಕನ್ವರ್ಟೆಡ್ ದಿ ನ್ಯೂಲಿ ಡಿಸ್ಕವರ್ಡ್ ಲ್ಯಾಂಡ್ಸ್ ಇನ್ ಟು ದೇರ್ ಕಮರ್ಷಿಯಲ್ ಕಾಲೋನೀಸ್.
ಸೊ ಯುರೋಪಿಯನ್ಸ್ ಏನು ಮಾಡ್ತಾರೆ, ಪೋರ್ಚುಗೀಸು, ಸ್ಪೇನು, ಬ್ರಿಟಿಷು, ಫ್ರೆಂಚು ಇವರೆಲ್ಲ ಹೊಸ ಹೊಸ ಜಾಗನ ಏನು ಡಿಸ್ಕವರ್ ಮಾಡಿದ್ರು ಅದನ್ನೆಲ್ಲ ಇವರ ಕಮರ್ಷಿಯಲ್ ಕಾಲನೀಸ್ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಸ್ ಎ ರಿಸಲ್ಟ್ ಗ್ಲೋಬಲ್ ಟ್ರೇಡ್ ಎಕ್ಸ್ಪ್ಯಾಂಡೆಡ್ ವೈಡ್ಲಿ. ಸೊ ಇದರಿಂದ ಎಲ್ಲ ಕಡೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಆಗಿ ಪ್ರಪಂಚ ಎಲ್ಲ ವ್ಯಾಪಾರ ಜಾಸ್ತಿ ಆಗುತ್ತೆ. ಏಷ್ಯನ್ ಗೂಡ್ಸ್ ಕ್ಯಾಪ್ಚರ್ಡ್ ಎ ಹ್ಯೂಜ್ ಮಾರ್ಕೆಟ್ ಇನ್ ಯುರೋಪ್. ಏಷ್ಯನ್ ಗೂಡ್ಸ್ ನಾವು ಇಂಡಿಯಾದಿಂದ ಏನು ರೆಡಿ ಮಾಡಿ ಕಳಿಸ್ತೀವಿ ಅಥವಾ ಇನ್ನು ಬೇರೆ ಬೇರೆ ಏಷ್ಯಾ ದೇಶಗಳಿಂದ ಏನೇನು ರೆಡಿ ಮಾಡಿ ಕಳಿಸ್ತೀವಿ ಇದಕ್ಕೆಲ್ಲ ಯುರೋಪಲ್ಲಿ ತುಂಬ ಡಿಮ್ಯಾಂಡ್ ಇರುತ್ತೆ. ಸೊ ಈ ಬಿಸ್ನೆಸ್ಸಿಂದ ಯುರೋಪಿಯನ್ಸು ತುಂಬ ಪ್ರಾಫಿಟ್ ಗೈನ್ ಮಾಡ್ತಾರೆ. ಸೊ ಇದು ಒಂದು. ನೆಕ್ಸ್ಟು ಸ್ಲೇವ್ ಟ್ರೇಡ್ ಕೂಡ ಶುರು ಆಗುತ್ತೆ. ನೋಡಿ, ಏನು ಸ್ಲೇವ್ ಅಂದರೆ ಇವರು ಒಂಥರ ಜೀತದಾಳ ಥರ. ಅಂದರೆ ಈಗ ನಾವು ಯಾವುದಾದ್ರು ಒಂದು ಪ್ರಾಣಿನ ತರ್ತೀವಿ ಅಂದ್ಕೊಳ್ಳಿ, ಆ ಪ್ರಾಣಿನ ಸಾಯೋವರೆಗೂ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ತಾನೆ ಇರ್ತೀವಿ. ಅದಕ್ಕೇನು ಸ್ಯಾಲ್ರಿ ಕೊಡೋಲ್ಲ ನಾವು, ಜಸ್ಟ್ ಅದಕ್ಕೆ ಬೇಕಾಗಿರೋ ಊಟ ಬಟ್ಟೆ ಏನು ಕೊಡೋಲ್ಲ ಪ್ರಾಣಿಗೆ, ಜಸ್ಟ್ ಊಟ ಕೊಟ್ಬಿಟ್ಟು ಅದರ ಹತ್ರ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿಸ್ತೀವಿ. ಅದೇ ಥರ ಸ್ಲೇವ್ಸ್ ಕೂಡ ಅಷ್ಟೇ, ಇವರಿಗೆ ಊಟ ಬಟ್ಟೆ ಶೆಲ್ಟರ್ ಕೊಟ್ಬಿಟ್ಟು ಸ್ಯಾಲ್ರಿಗಳೇನು ಕೊಡೋಲ್ಲ, ಸಾಯೋವರೆಗೂ ಇವ್ರ ಹತ್ರ ಕೆಲಸ ಮಾಡ್ತಾನೆ ಇರಬೇಕು. ಸೊ ಇವ್ರಿಗೆ ಹುಟ್ಟೋ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೆಲಸ ಮಾಡಬೇಕು. ಇವ್ರು ಬೇಕಾದರೆ ಇವ್ರ ಹತ್ರ ಕೆಲಸ ಮಾಡಿದ್ದು ಬೇಡ ಅಂತಂದರೆ ಬೇರೆಯವ್ರಿಗೆ ಇವ್ರನ್ನ ಮಾರಾಕ್ಬೋದು, ಇವ್ರಿಗೆ ಹೊಡಿಬೋದು, ಬಡಿಬೋದು, ಸಾಯಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸೊ ಅಂಥವ್ರನ್ನ ನಾವು ಸ್ಲೇವ್ಸ್ ಅಂತ ಕರಿತೀವಿ. ಯಾರು ಈ ಥರ ಮಾಡ್ತಾರೆ ಅವರಲ್ಲ, ಯಾರು ಈ ಥರ ಅನುಭವಿಸ್ತಾ ಇರ್ತಾರೆ ಕಷ್ಟ ಅಂಥವ್ರನ್ನ ಸ್ಲೇವ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಈ ಸ್ಲೇವ್ ಟ್ರೇಡ್ ಅನ್ನೋದೊಂದು ಶುರುವಾಗುತ್ತೆ. ಹೆಂಗೆ? ದಿ ಯುರೋಪಿಯನ್ಸ್ ಮೇಡ್ ದಿ ನೇಟಿವ್ಸ್ ಆಫ್ ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೆರು ಆ್ಯಂಡ್ ಬ್ರೆಜಿಲ್ ದೇರ್ ಸ್ಲೇವ್ಸ್. ಸೊ ಯುರೋಪಿಯನ್ಸ್ ಏನು ಮಾಡಿದ್ರು, ಇವ್ರ ಹತ್ರ ಒಳ್ಳೆ ವೆಪನ್ಸು ಟೆಕ್ನಾಲಜಿ ಎಲ್ಲ ಇರುತ್ತಲ್ಲ, ಅದಕ್ಕೆ ಈ ವೆಸ್ಟ್ ಇಂಡೀಸು, ಮೆಕ್ಸಿಕೋ, ಪೆರು ಮತ್ತು ಬ್ರೆಜಿಲಲ್ಲಿ ಯಾರು ಅಲ್ಲಿ ಮೊದಲಿಂದ ಇರ್ತಾರೆ ಅಂಥವ್ರನ್ನ ಇವರು ಸ್ಲೇವ್ಸ್ ಆಗಿ ಮಾಡ್ಕೊಳ್ತಾರೆ. ಇವರ ಜೀತದಾಳುಗಳ ಥರ ಮಾಡ್ಕೊಳ್ತಾರೆ. ನೋಡಿ, ಸ್ಲೇವ್ಸ್ ಅಂದರೆ ಜೀತದಾಳುಗಳಿಗಿಂತ ತುಂಬ ಕಮ್ಮಿ, ಇವ್ರಿಗೆ ಯಾವುದೇ ರೈಟ್ಸ್ ಇರೋಲ್ಲ, ಇವ್ರನ್ನ ಸಾಯಿಸಿದ್ರು ಯಾರು ಕೇಳೋಂಗಿರಲ್ಲ ಆ ಥರ. ಗ್ರ್ಯಾಜುಲಿ ದೇ ಸ್ಟಾರ್ಟೆಡ್ ಸೆಲ್ಲಿಂಗ್ ಸ್ಲೇವ್ಸ್ ಲೈಕ್ ಗೂಡ್ಸ್. ಬರ್ತಾ ಈ ಸ್ಲೇವ್ಸ್ನ ಮಾರೋದಕ್ಕೆ ಶುರು ಮಾಡ್ತಾರೆ. ಓಕೆನಾ? ದಿಸ್ ಸ್ಲೇವ್ ಟ್ರೇಡ್ ಬಿಕೇಮ್ ಇನ್ಹ್ಯೂಮನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದು ಸ್ಟಾರ್ಟಿಂಗ್ ಸ್ವಲ್ಪ ಏನೋ ಕೆಲಸಕ್ಕೆ ತೊಗೊಂಡಂಗೆ, ಒಂದು ಸರಿ ಯಾವುದೋ ಯುದ್ಧದಲ್ಲಿ ಸೋತೋದ್ರು ಅವ್ರನ್ನ ಕೆಲಸ ಮಾಡಿಸ್ತಾ ಇದ್ದೀವಿ ಈ ಥರ ಶುರುವಾಗಿದ್ದು, ಆಮೇಲೆ ತುಂಬ ಒಂಥರ ಇನ್ಹ್ಯೂಮನ್ ಥರ ಆಗೋಗುತ್ತೆ. ಅಂದರೆ ಮನುಷ್ಯತ್ವನೇ ಇಲ್ವೇನೋ ಇವ್ರಿಗೆ ಅನ್ನೋ ಥರ ಚೇಂಜ್ ಆಗುತ್ತೆ. ದಿ ಸ್ಲೇವ್ಸ್ ವೆರ್ ಮೇಡ್ ಟು ವರ್ಕ್ ಹಾರ್ಡ್ ಆ್ಯಂಡ್ ವೆರ್ ಟ್ರೀಟೆಡ್ ಕ್ರೂಯಲಿ. ತುಂಬ ಜಾಸ್ತಿ ಕೆಲಸ ಮಾಡಿಸ್ತಾ ಇರ್ತಾರೆ ಮತ್ತು ಇವ್ರನ್ನ ತುಂಬ ಕ್ರೂಯಲ್ಲಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟು ಸ್ಪ್ರೆಡ್ ಆಫ್ ಕ್ರಿಶ್ಚಿಯಾನಿಟಿ. ಸೊ ಇದರಿಂದ ಕ್ರಿಶ್ಚಿಯಾನಿಟಿ ಮೊದಲು ಯುರೋಪಲ್ಲಿ ಮಾತ್ರ ಇತ್ತು ಮತ್ತು ಏಷ್ಯಾದ ಸ್ವಲ್ಪ ಪಾರ್ಟಲ್ಲಿ ಮಾತ್ರ ಇತ್ತು, ಈಗ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋಕ್ಕೆ ಶುರುವಾಗುತ್ತೆ. ದಿಸ್ ಡೆವಲಪ್ಮೆಂಟ್ ಲೆಡ್ ಟು ದಿ ಸ್ಪ್ರೆಡ್ ಆಫ್ ಕ್ರಿಶ್ಚಿಯನ್ ಪ್ರಿನ್ಸಿಪಲ್ಸ್ ಅಕ್ರಾಸ್ ದಿ ಗ್ಲೋಬ್. ಫರ್ದರ್ ದಿಸ್ ಡೆವಲಪ್ಮೆಂಟ್ ಆಲ್ಸೋ ಪ್ಲೇಡ್ ಎ ಸಿಗ್ನಿಫಿಕೆಂಟ್ ರೋಲ್ ಆಫ್ ಶೇಪಿಂಗ್ ಕೊಲೋನಿಯಲಿಸಮ್. ಸೊ ಈ ಡೆವಲಪ್ಮೆಂಟಿಂದ ಕ್ರಿಶ್ಚಿಯಾನಿಟಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಕ್ಕೆ ಶುರುವಾಯಿತು ಮತ್ತು ಇದರಿಂದ ಕೊಲೋನಿಯಲಿಸಮ್ ಕೂಡ ಶೇಪ್ ಆಯಿತು, ಅಂದರೆ ಅದು ಕೂಡ ಸ್ಟಾರ್ಟ್ ಆಗೋಕ್ಕೆ ಇದು ಒಂದು ಕಾರಣ ಆಯಿತು ಅಂತ. ನೆಕ್ಸ್ಟು ಪೊಲಿಟಿಕಲ್ ಎಫೆಕ್ಟ್ ಏನಾಯಿತು? ಸಿವಿಯರ್ ಕಾಂಪಿಟೇಷನ್ ಅರೋಸ್ ಅಮಾಂಗ್ ದಿ ಯುರೋಪಿಯನ್ ಕಂಟ್ರೀಸ್ ಫಾರ್ ದಿ ಪೊಸಿಷನ್ ಆಫ್ ಕಾಲನೀಸ್ ಆ್ಯಂಡ್ ದೇರ್ ವೆಲ್ತ್. ನೋಡಿ, ಈಗ ಕಾಲನೀಸು ಇಂಡಿಯಾದಲ್ಲಿ ಒಂದು ಸ್ವಲ್ಪ ಜಾಗ, ಏಷ್ಯಾದಲ್ಲಿ ಬೇರೆ ಈಸ್ಟ್ ಏಷ್ಯನ್ ಕಂಟ್ರೀಸ್, ಜಾವಾ, ಸುಮಾತ್ರ ಆ ಕಡೆ ಸ್ವಲ್ಪ ಜಾಗ, ಅಮೆರಿಕಾದಲ್ಲಿ ಸ್ವಲ್ಪ ಜಾಗ, ಈ ಥರ ಎಲ್ಲ ಇವರು ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ಸಾಧ್ಯನೋ ಅಷ್ಟೆಲ್ಲ ಜಾಗಗಳನ್ನ ಅವ್ರ ಕಂಟ್ರೋಲ್ಗೆ ಇಟ್ಕೊಂಡಿರ್ತಾರೆ. ಮತ್ತು ಈ ಜಾಗ ನಮಗೆ ಸಾಕಾಗಲ್ಲ, ಇನ್ನೂ ಜಾಸ್ತಿ ಜಾಗ ಬೇಕು ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ಯುರೋಪಿಯನ್ ದೇಶಗಳೆಲ್ಲ ಈ ಕಾಲೋನೀಸ್ಗೋಸ್ಕರ ಫೈಟ್ ಮಾಡೋಕ್ಕೆ ಕೂಡ ಶುರು ಮಾಡ್ತಾರೆ. ದಿ ಯುರೋಪಿಯನ್ ಕಂಟ್ರೀಸ್ ಎಸ್ಟಾಬ್ಲಿಷ್ ದೇರ್ ಕೊಲೋನಿಯಲ್ ಬೇಸಸ್ ಇನ್ ದಿ ಕಾಂಟಿನೆಂಟ್ಸ್ ಆಫ್ ಏಷ್ಯಾ, ಆಫ್ರಿಕಾ ಆ್ಯಂಡ್ ಅಮೆರಿಕಾ. ಈ 3 ಕಾಂಟಿನೆಂಟಲ್ಲಿ ಅವ್ರ ಬೇಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಕೊಲೊನೈಸೇಷನ್ ಮೀನ್ಸ್ ದಿ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಕಂಟ್ರೋಲ್ ಆಫ್ ದಟ್ ಒನ್ ಕಂಟ್ರಿ ಎಕ್ಸಸೈಸಸ್ ಓವರ್ ದಿ ಟೆರಿಟರಿ ಆಫ್ ಅನದರ್ ಕಂಟ್ರಿ. ಸೊ ಏನು ಕಾಲೊನೈಸೇಷನ್ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ದೇಶ ಇರುತ್ತೆ, ಆ ದೇಶದ ಮೇಲೆ ಬೇರೆ ದೇಶದವರು ಬಂದು ರೂಲ್ ಮಾಡ್ತಾ ಇದ್ರೆ ಅದನ್ನು ಕಾಲೊನೈಸೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಂಡಿಯಾ ವಾಸ್ ಕಾಲೊನೈಸ್ಡ್ ಬೈ ಇಂಗ್ಲೆಂಡ್ ಇನ್ ದಿ ಪ್ರೀ ಇಂಡಿಪೆಂಡೆಂಟ್ ಎರಾ. ಸೊ ಇಂಡಿಯಾ ಕೂಡ ಕಾಲೋನಿನೇ, ಯಾಕೆಂದರೆ ಇಂಡಿಯಾನ ಇಂಗ್ಲೆಂಡ್, ಬ್ರಿಟನ್, UK ಎಲ್ಲ ಒಂದೇ ದೇಶ. ಓಕೆನಾ? ಸೊ ಬ್ರಿಟಿಷ್ ಅವರು ನಮ್ಮನ್ನು ರೂಲ್ ಮಾಡ್ತಾಯಿದ್ರು, ಅದಕ್ಕೆ ನಾವು ಕೂಡ ಒಂದು ಟೈಮಲ್ಲಿ ಕಾಲೋನಿ ಆಗಿದ್ವಿ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್. ಮತ್ತು ಇಲ್ಲಿ ಕೆಲವು ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ಇದೆ, ಇಲ್ಲಿ ನೋಡ್ಕೊಬೋದು. 1488 ಫಸ್ಟ್ ಕೇಪ್ ಆಫ್ ಗುಡ್ ಹೋಪ್ ಅಂದರೆ ಬಾರ್ತೊಲೊಮ್ಯೆ ಡಿಯಾಜು ಆಫ್ರಿಕಾದ ಬಾಟಮ್ಗೆ ಬಂದು ತಲುಪಿದ್ದಂಥದ್ದು. 1498 ವಾಸ್ಕೋ ಡ ಗಾಮ ಇಂಡಿಯಾನ ಅಥವಾ ಕ್ಯಾಲಿಕಟ್ನ ರೀಚ್ ಆಗಿದ್ದು. 1492 ಕೊಲಂಬಸ್ಸು ಅಮೇರಿಕನ ರೀಚ್ ಆಗಿದ್ದು. 1519 1522 ಈ 3 ಇಯರ್ಸು ಮೆಗಲನ್ದು ಶಿಪ್ಗಳು
ಭೂಮಿನ ಸುತ್ತಾಕಿದ್ದು. ಸೊ ಇದಿಷ್ಟು ಇಂಪಾರ್ಟೆಂಟ್ ಡೇಟ್ಸ್. ಇದೆಲ್ಲ ನೋಡ್ಕೊಳ್ಳಿ. ನಿಮ್ಗೇನಾದ್ರು ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಅಕಸ್ಮಾತ್ ಇನ್ನೂ ಏನಾದರೂ ಬೇರೆ ಚಾಪ್ಟರ್ಸ್ ಏನಾದರೂ ನಿಮ್ಗೆ ಬೇಕು ಅಂದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್.